ಗೀತೆಯೊಂದಿಗೆ ಪ್ರಾರಂಭಿಸೋಣ. ಈ ಪ್ರಾರ್ಥನಾ ಗೀತೆಯನ್ನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಮೈತ್ರ ಉಪ್ಪಾರ್. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಸಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दि रम्यकपर्दिनि शैलसुते रम्यकपर्दिनि शैलसुते सुरवरवर्षिणि दुर्दुरदर्शिनि दुर्मुखमर्षि हर्षरते त्रिभुवनपोषिनि शङ्करतोषिनि किल्बिषमोषिनि घोषरते धनुजनिरोसिनि दितिसुतरोसिनि दुर्मदशोषिनि सिन्धुसुते जय जय हे महिषासुरमर्दि रम्यकपर्दिनि शैलसुते आई जगदम्ब मदम्ब कदम्बावन प्रियवासिनि हासरते त्रिभुवनपोषिनि शङ्करतोषि किल्बिषमोषिनि गोचरते शिखरि शिरोमणि तुंग हिमालय शृंग निझालय मध्यगते मधु मधुरे मधु कैटभ गंजिनि कैटभ भंजिनि रासरते जय जय हे महिषासुरमर्दिनि रम्य पर्दिनि शैलसुते शतकंड विकंडित रुंड वितुंडित शुंड गजाधिपते रिपु गजगंड विदारण चंड पराक्रम शुंड मृगाधिपते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते. ಧನ್ಯವಾದಗಳು. ದೇವಿಯ ನಾಮಸ್ತುತಿಯೊಂದಿಗೆ ಒಂದು ಪ್ರಾರ್ಥನೆಯನ್ನ ಹೇಳಿದಂತಹ ಕುಮಾರಿಗೆ ಧನ್ಯವಾದಗಳು. ಈಗ ನಿಮ್ಮೆಲ್ಲರನ್ನ ಈ ಒಂದು ಮಕ್ಕಳ ಗ್ರಾಮ ಸಭೆಗೆ ಸ್ವಾಗತ ಕೋರಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಪ್ರಭಾರಿ ಮುಖೋಪಾಧ್ಯಾಯರಾದಂತಹ ಶ್ರೀ ಆರ್ ಕೆ ಮಂಗಳೂರು. ಮೊಟ್ಟ ಮೊದಲನೇದಾಗಿ ಗ್ರಾಮದ ದೇವರಾದ ಆಂಜನೇಯನ ಪಾದಗಳಿಗೆ ಬಡಮಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದ್ರೆ 2023-24ನೇ ಸಾಲಿನ ಮಕ್ಕಳ ಗ್ರಾಮ ಸಭೆಯನ್ನ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಮಕ್ಕಳ ಗ್ರಾಮ ಸಭೆಗೆ ಆಗಮಿಸಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಾತೇಶಣ್ಣ ಶಿರಗೂರ್ ಅವರಿಗೆ ನಮ್ಮ ಎಲ್ಲ ಕ್ಲಸ್ಟರ್ನ ಶಾಲೆಯ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ಮೂರು ವಿದ್ಯಾರ್ಥಿನಿಯರ ಪರವಾಗಿ ಅವರಿಗೆ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರತಕ್ಕಂಥ ಹಿರಿಯರು ಶಿಕ್ಷಣ ಪ್ರೇಮಿಗಳಾಗಿರತಕ್ಕಂತಹ ಶಿವರಾಯನ ಸಂಧಿಯವರು ಸಹಿತ ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಲೆಯ SMC ಅಧ್ಯಕ್ಷರಾಗಿರುವಂತಹ ಶಾಲೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂತಹ ದರಪನ್ನ ಅಮ್ಮನವರು ಅವರನ್ನು ಸಹಿತ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮಗೆಲ್ಲ ಮಾರ್ಗದರ್ಶಕರು ಹಾಗೂ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂತಹ ಲಕ್ಷ್ಮಣ ಮಂಗಿಯವರು ಸಹಿತ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಲಕ್ಷ್ಮಣ ಹೊರಟ್ಟಿಯವರು ಆಗಮಿಸಿದರೆ ಅವರಿಗೂ ಸಹಿತ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಚನ್ನಣ್ಣವರು ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಯ ಪರವಾಗಿ ಅವರಿಗೆ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಕವಿತೆ ಮೇಡಮ್ ಅವರು ಸಹಿತ ಈ ಒಂದು ಸಭೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ SDMC ಸದಸ್ಯರಾಗಿರ್ತಕ್ಕಂಥ ಗಂಗಣ್ಣವರು ಅವರು ಸಹಿತ ಆಗಮಿಸಿದ್ದಾರೆ.
ಅವರನ್ನು ಸಹಿತ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಗ್ರಂಥಪಾಲಕರು ಅವರು ಒಂದು ಸಭೆಗೆ ಆಗಮಿಸಿದ್ದಾರೆ, ಅವರನ್ನು ಸಹಿತ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ದಾನಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ರಾಜ್ಯದ ಸಂಧಿಯವರು ಸಹಿತ ಆಗಮಿಸಿದ್ದಾರೆ, ಅವರನ್ನು ಸಹಿತ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ಅಂಗನವಾಡಿ ಸೂಪರ್ವೈಸರ್ಸ್ ಮೇಡಮ್ ಅವರು ಸಹಿತ ಆಗಮಿಸಿದ್ದಾರೆ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವೀರಪ್ಪ ಬೆಕ್ಕೇರಿ ಅವರು ಸಹಿತ ಈ ಒಂದು ಸಭೆಗೆ ಆಗಮಿಸಿದ್ದಾರೆ, ಅವರನ್ನು ಸಹಿತ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಗುರುನಾಥ್ ಹಂಬಣ್ಣವರು ಅವರನ್ನು ಸಹಿತ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೇನೆ ಬೇರೆ ಬೇರೆ ಶಾಲೆಯಿಂದ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಮುಖ್ಯೋಪಾಧ್ಯಾಯರನ್ನ ಈ ಒಂದು ಸಭೆಗೆ ತುಂಬುವುದರಿಂದ ಸ್ವಾಗತವನ್ನು ಬಯಸಿ, ಅದೇ ರೀತಿ ಬೇರೆ ಬೇರೆ ಶಾಲೆಯಿಂದ ತಮ್ಮದೇ ಆಗಿರ್ತಕ್ಕಂಥ ತಮ್ಮ ಶಾಲೆಗಳಲ್ಲಿ ಇರ್ತಕ್ಕಂಥ ಅನಾನುಕೂಲತೆಗಳ ಬಗ್ಗೆ ಪ್ರಶ್ನೆ ಮಾಲಿಗೆ ಆಗಮಿಸಿರ್ತಕ್ಕಂಥ ಬೇರೆ ಬೇರೆ ಶಾಲೆಯಿಂದ ಬಂದಿರತಕ್ಕಂಥ ಎಲ್ಲ ಒಂದು ವಿದ್ಯಾರ್ಥಿನಿಯನ್ನು ಸಹಿತ ಈ ಒಂದು ಸಭೆಗೆ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಪ್ರಶ್ನೆಗಳಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕೇಂದ್ರದ ಎಲ್ಲಾ ಶಿಕ್ಷಕಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲಾ ಅಂಗನವಾಡಿ ಶಿಕ್ಷಕರಿಗೆ ಈ ಒಂದು ಸಭೆಗೆ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರನ್ನ ಹಾಗೂ ಎಲ್ಲ ವಿದ್ಯಾರ್ಥಿನಿಯರನ್ನ ಈ ಒಂದು ಸಭೆಗೆ ಅವರಿವರೆಲ್ಲದೆ ಮತ್ತೊಮ್ಮೆ ಮೊದಲನೇ ಸರ್ವರನ್ನ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತ ಪ್ರಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ಅವರಿವರೆಲ್ಲದೆ ಎಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸಿದಂತಹ ಮುನ್ನಡೆ ಸರ್ ಅವರಿಗೆ ಧನ್ಯವಾದಗಳು. ಈ ಒಂದು ಮಕ್ಕಳ ಗ್ರಾಮ ಸಭೆಯ ದೇವೋದ್ದೇಶಗಳನ್ನು ಕುರಿತು ನಮ್ಮ ಜಾಗನೂರಿನ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಚನ್ನಣ್ಣ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅದರ ಉದ್ದೇಶಗಳನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕಂತ ಅವರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ SDMC ಅಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರೇ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರೇ, ಎಲ್ಲ ಶಾಲೆಗಳಿಂದ ಆಗಮಿಸಿದಂಥ ಶಿಕ್ಷಕಿಯರೇ ಹಾಗೂ ವಿದ್ಯಾರ್ಥಿನಿಯರೇ, ಇವತ್ತಿನ ಈ ಗ್ರಾಮ ಸಭೆಯ ಉದ್ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ಇರುವ ಸ್ಥಳೀಯ ಸರ್ಕಾರದ ಪರಿಕಲ್ಪನೆಯನ್ನು ತಾವೆಲ್ಲರೂ ಅರಿಯಬೇಕು ಹಾಗೂ ನಮ್ಮ ಸ್ಥಳೀಯ ಸರ್ಕಾರ ವ್ಯವಸ್ಥೆಯ ಬಗ್ಗೆ ತಾವೆಲ್ಲರೂ ತಿಳಿದುಕೊಳ್ಳಬೇಕು ಹಾಗೂ ತಮ್ಮ ಹಂತದಲ್ಲಿ ಎದುರಿಸುತ್ತಿರುವ ತಮ್ಮ ಒಂದು ಸಮಸ್ಯೆಗಳನ್ನು ಈ ಒಂದು ಸಭೆಯಲ್ಲಿ ಹೇಳಿಕೊಳ್ಳಬೇಕು ಹಾಗೂ ನಾವು ಅದಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇದರ ಉದ್ದೇಶ ಅಷ್ಟೇ, ತಮ್ಮ ಸಮಸ್ಯೆಗಳನ್ನು ಈ ಒಂದು ಸಭೆಯಲ್ಲಿ ಹೇಳಿಕೊಳ್ಳುವುದು, ಅದಕ್ಕೆ ಪರಿಹಾರ ನಾವು ಗ್ರಾಮ ಪಂಚಾಯತಿಯಿಂದ ನಮ್ಮ ವ್ಯವಸ್ಥೆಯಲ್ಲಿ ಏನು ವ್ಯವಸ್ಥೆ ಇದೆ ನಾವು ಎಲ್ಲರೂ ಕೂಡಿ ಅದನ್ನು ಬಗೆಹರಿಸುವುದು, ಆ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ಇವಾಗ ನಿಮ್ಮ ಮುಂದೆ ಒಂದು ಸಜೆಷನ್ ಬಾಕ್ಸ್ ಕೂಡ ಇದೆ. ಆ ಒಂದು ಸಜೆಷನ್ ಬಾಕ್ಸ್ನಲ್ಲಿ ನಿಮ್ಮ ಕುಂದುಕೊರತೆಗಳ ಏನಾದರೂ ಇದ್ರೆ ಆ ಸಜೆಷನ್ ಬಾಕ್ಸ್ ಅಲ್ಲಿ ಬರೆದು ಹಾಕಬಹುದು. ಈಗಾಗಲೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ SDMC ಅಧ್ಯಕ್ಷರು ಹಾಗೂ ನಿಮ್ಮ ನಿಮ್ಮ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಶಾಲೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ಹೇಳಿದ್ದಾರೆ. ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ನಾವು ಕಂಡುಕೊಂಡಿದ್ದೀವಿ, ಬಟ್ ಇನ್ನೂ ಕೆಲವೊಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ಅದನ್ನು ಕೂಡ ಮಾಡುವ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ನನ್ನ ಒಂದು ಕೆಲವೇ ದಿವಸಗಳ ಹಿಂದೆ ನಾನು ಇಲ್ಲಿ ಬಂದು ಪ್ರಭಾರ ವಹಿಸಿಕೊಂಡಿದ್ದೀನಿ. ಇಲ್ಲಿ ಪ್ರತಿಯೊಂದು ಶಾಲೆಗೆ ವಿಸಿಟ್ ಕೊಟ್ಟು ಅಲ್ಲಿ ಏನು ಸಮಸ್ಯೆ ಇದಾವೆ ನಾ ಈಗಾಗಲೇ ನೋಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಗಮನಕ್ಕೆ ಬರದೇ ಇದ್ದಂತ ಸಮಸ್ಯೆಗಳನ್ನು ಕೂಡ ತಾವು ಹೇಳಿದರೆ ಮುಂದಿನ ದಿನಗಳಲ್ಲಿ ಅವುಗಳನ್ನು ಕೂಡ ನಾವು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ. ಯಾರಾದರೂ ಸಮಸ್ಯೆ ಇದ್ರೆ ಅದನ್ನ
ಅವ್ರು ನೇರವಾಗಿ ಇನ್ನೂ ಈ ಸಂಜೆಯವರೆಗೆ ಇವತ್ತು ನಿಮ್ಮ ಈ ಸಜೆಷನ್ ಬಾಕ್ಸ್ ಇಲ್ಲೇ ಸ್ಕೂಲಲ್ಲಿ ಇರ್ತದೆ. ತಾವೆಲ್ಲರೂ ಈಗ ವಿಚಾರ ಮಾಡಿಲ್ಲ, ಇನ್ನೂ ಒಂದು ತಾಸು ಬಿಟ್ಟು ವಿಚಾರ ಮಾಡಿದ್ರು ಕೂಡ ಸಜೆಷನ್ ಬಾಕ್ಸ್ ಅಲ್ಲಿ ನಿಮ್ಮ ಸಮಸ್ಯೆ ಬರದಾಕ್ರಿ. ಅದನ್ನ ನಾವು ಏನು ಸಾಧ್ಯತೆ ಅಷ್ಟರ ಮಟ್ಟಿಗೆ ನಾವು ಅದನ್ನ ಬಗೆಹರಿಸ್ತೇವೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಇದ್ದೀರಿ ಅಂದ್ರೆ ನಾವು ಗ್ರಾಮ ಸಭೆ ಬಿಟ್ಟು ಕೆಲವೊಂದು ವಿಷಯಗಳು ಕೊಟ್ಟಾಗ ಅಲ್ಲಿ ವ್ಯವಸ್ಥೆ ನೋಡ್ರಿ, ಇದ್ದಂತ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಾವು ಬಳಸ್ಕೊಂಡು ಹೋಗೋದು ನಮ್ಮೆಲ್ಲರಿಗೂ ಬರ್ತದೆ. ಅದನ್ನೆಲ್ಲ ಹಾಳು ಮಾಡೋದು, ಇದ್ದಂತ ಒಂದು ಎಷ್ಟು ಅಚ್ಚುಕಟ್ಟಾಗಿ ಇರಬೇಕಾಗಿತ್ತು ಅಷ್ಟು ಅದನ್ನ ನೋಡ್ಕೊಳ್ಳೋದೆ, ಅದನ್ನ ಅಸ್ತವ್ಯಸ್ತ ಮಾಡೋದು ಕಂಡು ಬಂದಿತ್ತು. ಅದು ವಿದ್ಯಾರ್ಥಿಗಳು ತಾವೆಲ್ಲರೂ ಅಳವಡಿಸ್ಕೊಡ್ರಿ. ಸಾರ್ವಜನಿಕ ಆಸ್ತಿ ಅಂದ್ರೆ ನಮ್ದು ಆಸ್ತಿ ಅಂತ ತಿಳ್ಕೊಂಡ್ರೆ ಸ್ಕೂಲ್ ಬಂದಾಗ ಯಾವುದೇ ಒಂದು ಆಸ್ತಿ ಪಾಸ್ತಿ ಹಾನಿ ಮಾಡದಂತೆ ತಾವೆಲ್ಲರೂ ಸಹಕಾರ ಕೊಡಬೇಕು. ತಾವು ಹೇಳಿದಕ್ಕೆ ನಾವೆಲ್ಲಾ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಎಲ್ಲ ಸರ್ಕಾರಿ ಶಾಲೆಗಳು ಒಂದ್ 2 ವರ್ಷ ಅಥವಾ 3 ವರ್ಷ ಹಿಂದೆ ಯಾವ ಸ್ಥಿತಿಯಲ್ಲಿದ್ದು ಇವತ್ತಿನ ಡೇಟ್ ಒಳಗೆ ಯಾವ ಸ್ಥಿತಿಯಲ್ಲಿದ್ದಾವೆ ನೀವು ನೋಡಿದ್ರೆ ಗೊತ್ತಾಗ್ತದೆ. ಈ ಒಂದು ಎಷ್ಟೊಂದು ಎಲ್ಲಾ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಉಳಿಸಿಕೊಂಡು ಹೋಗ್ತಾ ಇಲ್ಲ. ಬಹಳಷ್ಟು ಸ್ಕೂಲ್ಗಳಲ್ಲಿ ಟಾಯ್ಲೆಟ್ಗಳಾಯ್ತು, ಪ್ಯೂರ್ಸ್ ಆಯ್ತು. ಕೆಲವೊಂದು ಸ್ಕೂಲಲ್ಲಿ ಪ್ಯೂರ್ಸ್ ಆಗಿ ಇನ್ನೂ 1 ವರ್ಷ ಆಗಿಲ್ಲ, ಅವ್ರಿಗೆ ದಂಡಿಗೆ ಇಟ್ಟಿದ್ದಾರೆ. ಅದಕ್ಕೆ ಇಂಥ ಒಂದು ಸ್ಕೂಲ್ ಇಲ್ಲದೆ ಟೈಮ್ದಾಗ 5:30 ನಂತರ ಬಂದು ಕಿತಾಪತಿ ಮಾಡೋದು, ಕಿಟಕಿ ಹೊಡೆದು, ಗ್ಲಾಸ್ ಹೊಡೆದು, ಇಂಥ ಒಂದು ಇದೇ ಸ್ಕೂಲ್ ಓದ್ತಾ ಇರೋ ಮಕ್ಕಳನ್ನ ನಾ ಕಂಡಿದ್ದೀನಿ ಬೇರೆ ಸ್ಕೂಲಲ್ಲಿ. ಬಟ್ ಇಲ್ಲೂ ಆ ತರ ಆಗಬಾರ್ದು. ತಾವೆಲ್ಲರೂ ಈ ಆಸ್ತಿ ನಮ್ಮದು, ನಾವೆಲ್ಲರೂ ಇದರ ಸಂರಕ್ಷಣೆ ನಾವೆಲ್ಲರೂ ಕೂಡಿ ಮಾಡಬೇಕಂತ ವಿಚಾರ ಎಲ್ಲರೂ ಇಟ್ಕೊಂಡ್ರ ಈ ಒಂದು ಯಾರು ನಮ್ಗೆ ಕೊಟ್ಟಂತ ಈ ಆಸ್ತಿಯ ಸಂರಕ್ಷಣೆ ನಾವು ಮಾಡಬೇಕಾದ್ರೆ ನಾವೆಲ್ಲರೂ ಇದನ್ನ ವಿಚಾರ ಮಾಡಬೇಕಾದ್ರೆ ಎಷ್ಟೋ ಕಷ್ಟಗಳನ್ನ ಎದುರಿಸಿ ನಾವು ಮಾಡ್ತೀವಿ. ಬಟ್ ಅವ್ನು ಉಳಿಸ್ಕೊಂಡು ಹೋಗೋದು ಎಲ್ಲರ ಕರ್ತವ್ಯ. ಸ್ಕೂಲ್ ಇಲ್ದಾಗ ಯಾರು ಕಂಪೌಂಡ್ ಒಳಗೆ ಬರಬಾರ್ದಂತ ಸರ್ಕಾರ ಆದೇಶ ಕೂಡ ಆಗಿದೆ. ಸ್ಕೂಲ್ ಟೈಮ್ನಲ್ಲಿ ಅಷ್ಟೇ ಸರ್ಕಾರಿ ಸ್ಕೂಲ್ ರಜೆ ಅವಧಿಯಲ್ಲಿ ಯಾರು ಬರಬಾರ್ದು ಅಂತ ಈಗ ಆದೇಶ ಆಗಿದೆ. ಅದನ್ನು ಕೂಡ ನಾವು ಈಗ ಬೇಕಾಗಿರುವಂತ ಮಕ್ಕಳು ಸ್ಕೂಲ್ ಕಂಪೌಂಡ್ ಒಳಗಡೆ ಬಂದು ಏನಾದ್ರು ಆಸ್ತಿ ಪಾಸ್ತಿ ಹಾನಿ ಮಾಡಿದ್ರೆ ಅವ್ರು ನಾವು ಕಾನೂನು ಕ್ರಮ ಕೈಗೊಳ್ಳಕ್ಕೆ ನಮಗೆ ಈಗಾಗಲೇ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಆಬ್ಸೆಂಟ್ ರಜಾ ದಿವಸದಲ್ಲಿ ಯಾರು ಸ್ಕೂಲ್ ಗೇಟ್ ಒಳಗಡೆ ಇರ್ತಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕೆ ನಮ್ಗೆ ಅವಕಾಶ ಐತಿ, ಅದನ್ನು ಮಾಡ್ತೀವಿ. ಅದಕ್ಕೆ ನಮ್ಮ ಮಕ್ಕಳಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳೋದು ಏನಂದ್ರೆ, ಈ ಆಸ್ತಿ ನಮ್ಮೆಲ್ಲರಿಗೂ ನಾವೆಲ್ಲರೂ ಸಂರಕ್ಷಣೆ ಮಾಡಬೇಕು. ಎಲ್ಲರೂ ತಲೆಯಾಗಿರ್ಬೇಕು, ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ನಾವು ಹಿಂಗ್ ನಮ್ಮ ಮನೆಯಷ್ಟೇ ಆಸ್ತಿಯನ್ನು ನಾವು ಸಂರಕ್ಷಣೆ ಮಾಡ್ತೀವಲ್ಲ, ಆ ತರ ನಮ್ಮ ಸಾರ್ವಜನಿಕ ಆಸ್ತಿ ಇದನ್ನ ನಾವೆಲ್ಲರೂ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಎಲ್ಲರೂ ತಿಳ್ಕೊಂಡ್ರೆ ನಾವು ಈಗಾಗಲೇ ಏನು ಎಷ್ಟು ಸಾಧ್ಯತೆ ಅಷ್ಟು ಮಾಡಿಕೊಟ್ಟಂತ ವ್ಯವಸ್ಥೆ ಇನ್ನು ಮುಂದಿನ ಮಕ್ಕಳಿಗೆ ಸಹ ಇದು ಉಳಿದಿರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಇದರ ಕಾಳಜಿ ತಾವೆಲ್ಲರೂ ವಹಿಸಿ. ಮತ್ತೆ ಶುಚಿತ್ವ ಕಾಪಾಡೋದ್ರ ಬಗ್ಗೆ ಸಾರ್ವಜನಿಕ ಆಸ್ತಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ಮಕ್ಕಳು ತಮ್ಮ ಶುಚಿತ್ವ ಕಾಪಾಡಿಕೊಂಡ್ರೆ ಆರೋಗ್ಯದಿಂದ ಇರಲಿ. ಹಾಗೂ ಈಗ ತಾವು ಓದ್ತಿರುವ ಸ್ಕೂಲ್ನಲ್ಲಿ ಏನ್ ನಮ್ಗೆ ಹೇಳ್ತಾರೆ, ನಿಮ್ಮ ಪಾಠ ಮಾಡೋ ಟೀಚರು ಎಷ್ಟು ಒತ್ತು ಕೊಟ್ಟು ನಿಮ್ಗೆ ಹೇಳ್ತಾರೆ, ಅದು ಅದರಲ್ಲಿ ನಿಮ್ಮ ಭವಿಷ್ಯ ಎಳೆಯುತ್ತೆ. ಆ ಭವಿಷ್ಯ ರೂಪಿಸಿಕೊಳ್ಳಕ ಬೇರೆ ಯಾರು ಕಾರ್ಯಪುರುಷರಿಲ್ಲ. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ ಆಗಬೇಕು, ತಮ್ಮ ಏಳಿಗೆಗೆ ತಾವೇ ಶಿಲ್ಪಿಗಳು ಆದಂಗ ನಿಮ್ಮ ಏಳಿಗೆ ನೀವೇ ಮಾಡ್ಕೊಳ್ಬೇಕು. ಅತಿ ಹೆಚ್ಚು ನಿಮ್ಮ ಏಳಿಗೆಯನ್ನು ಕಂಡು ಎರಡನೇದಂಗ ನಿಮ್ಮ ಕಲಿಸಿದಂತ ಶಿಕ್ಷಕರು ಅವರು ಎಷ್ಟು ಒತ್ತು ಕೊಟ್ಟು ಅವರನ್ನೇ ಅವರು ಮರೆತು ಪಾಠ ಮಾಡ್ತಿರ್ತಾರೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ನಿರ್ಲಕ್ಷ್ಯತನ ಮಾಡ್ತಾರೆ. ಅದೇ ಆ ನಿರ್ಲಕ್ಷ್ಯತನ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಅದನ್ನ ನೀವು ಪಶ್ಚಾತ್ತಾಪ ಪಡೆಯಬೇಕಾಗುತ್ತೆ. ನಮ್ಮ ಸರ್ ಇಷ್ಟೊಂದು ಚೆನ್ನಾಗಿ ಪಾಠ ಮಾಡ್ತಿದ್ರು, ಅವಾಗ ನಾವು ಕಲೀಲಿಲ್ಲ, ಅದಕ್ಕೆ ಈ ಪರಿಸ್ಥಿತಿ ಬರ್ತದೆ. ಅವಾಗ ಮುಂದೆ ಹೋಗಿ ನೀವು ಒಂದು ದಿವಸ ನೀವು ಅವಾಗ ಪಶ್ಚಾತ್ತಾಪ ಪಡ್ತೀರಿ. ಬಟ್ ಅವಾಗ ಕಾಲ ಮುಗಿದು ಹೋಗಿರ್ತೈತೆ. ಅವಾಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಇಲ್ಲ. ಈಗ ಇಂಥ ಒಂದು ಅವಕಾಶ ಐತಿ ನಿಮಗೆ. ನಿಮ್ಮ ಮನೆಯವರು ನಿಮಗೆ ಓದೋದಕ್ಕೆ ಬಿಟ್ಟಿದ್ದಾರೆ, ಎಲ್ಲ ಸರ್ ಟೀಚರ್ಸ್ ಎಲ್ಲ ನಿಮಗಾಗಿ ನಿಂತಿದ್ದಾರೆ. ಯಾರು ನಿಮ್ಗೆ ಹೆಚ್ಚಿಗೆ ನಿಮ್ಗೆ ಕಲಿಸ್ತೇನೆ ಅಂತ ನೀವು ಕಲಿಯುವ ಇಚ್ಛಾಶಕ್ತಿ ಇದ್ರೆ ಅವ್ರು ಕಲಿಸಕ್ಕೆ ರೆಡಿ ಇಲ್ಲ. ನಾವು ಟೈಮಿಗೆ ಯಾರಾಗಿಲ್ಲ, ಟೈಮ್ ಆಯ್ತು ನಾವು ತಂದು ನಾಳೆ ಯಾರಾಗಿಲ್ಲ. ನಿಮ್ಮಲ್ಲಿ ಯಾವ ಇಚ್ಛಾಶಕ್ತಿ ಇತ್ತಂದ್ರೆ, ನಿಮ್ಮಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕಂಟಿನ್ಯೂ ಇತ್ತಂದ್ರೆ ನೀವು ಅದಕ್ಕೆ ಉತ್ತರ ಕಂಡುಕೊಳ್ಳಕ ಸರ್ ಹತ್ರ ಹೋಗ್ತೀರಿ, ತಿಳಿದವ್ರ ಹತ್ರ ಹೋಗ್ತೀರಿ. ಅವ್ರು ತಿಳಿದವ್ರು ಯಾರು ನಿಮ್ಗೆ ತಿಳ್ಸಕ್ ಇಲ್ಲ ಅನ್ನಂಗಿಲ್ಲ. ತಿಳ್ಕೋ ಶಕ್ತಿ ನಿಮ್ಮಲ್ಲಿ ಅದನ್ನ ಕ್ವಶನ್ ಮಾರ್ಕ್ ನೀವು ತಗೊಂಡು ಹೋದ್ರೆ ನೀವು ಮುಂದಿನ ದಿನಮಾನದಾಗ ಒಂದು ಒಳ್ಳೆ ವ್ಯಕ್ತಿ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ಸಭೆಗೆ ನನಗೆ ಮಾತನಾಡುವ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು
SDMCಯ ಸದಸ್ಯರಾಗಿರ್ತಕ್ಕಂತಹ ಸಂತೋಷ್ ಚೌಲಿಯ ತುಂಬೆ ಸ್ಟೇಜ್ನಲ್ಲಿ ಬರೀ ಬೋರ್ಗಲ್ ಸರ್ ವೇದಿಕೆ ಮೇಲೆ ಅವರು ಇರುವರನ್ನು ಕೂಡ ಈ ಒಂದು ಮಕ್ಕಳ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಆಶಾ ಕಾರ್ಯಕರ್ತೆಯರು ಸಹಿತ ಆಗಮಿಸಿದರೆ ಅವರನ್ನು ಸಹಿತ ಈ ಒಂದು ಸಭೆಗೆ ತುಂಬ ಸ್ವಾಗತವನ್ನು ಕೋರ್ತಾ ಇದೀಗ ತಾನೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಕ್ಕಳ ಗ್ರಾಮ ಸಭೆ ಅದರ ಧ್ಯೇಯೋದ್ದೇಶದ ಕುರಿತು ಜೊತೆಗೆ ಜೀವನದಲ್ಲಿ ತಾವುಗಳು ಪ್ರಗತಿಯನ್ನು ಹೊಂದಬೇಕಾದ್ರೆ ಏನ್ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸೋದಕ್ಕಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಸಮಸ್ಯೆ ನೀವು ಹೇಳಿದಾಗ ಮಾಡೋಗಿರ್ಬೇಕು. ಪ್ರಶ್ನೆ ಕೇಳ್ತಾರಲ್ಲ, ಆ ಪ್ರಶ್ನೆ ಕೇಳಿದ್ರೆ ಓದ್ ಇಲ್ಲಲ್ಲ ನಾವು ಮಾಡಿಕೊಡ್ಬೇಕಲ್ಲ ಅಂತಕ್ಕಂಥದ್ದು ಅವರಿಗೆ ಮನದಟ್ಟಾಗುವ ರೀತಿಯೊಳಗೆ ತಾವು ಪ್ರಶ್ನೆಗಳನ್ನ ಕೇಳಬೇಕಾಗ್ತದ. ಅವರು ಆಮೇಲೆ ಅದಕ್ಕೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳತಕ್ಕಂಥ ವಿಚಾರವನ್ನು ಅವರು ಮಾಡ್ತಾರೆ. ಮಕ್ಕಳ ಗ್ರಾಮ ಸಭೆಯ ಉದ್ದೇಶ ಶಿಕ್ಷಣ ಅನ್ನೋದು ನಿಮ್ಮ ಹಕ್ಕಲ್ಲ, ನೀವೆಲ್ಲ ಪಡ್ಕೊಳ್ಬೇಕು. ತಂದೆ ತಾಯಿಗಳು ನಿಮ್ಮನ್ನ ಶಾಲೆಯನ್ನು ಬಿಡಿಸಿ ಹೊರದಾಗ ಕೆಲಸಕ್ಕೆ ಹಚ್ಚಿದ್ರು ಕೂಡ ಅದು ಅಪರಾಧ. ಯಾಕಂದ್ರೆ ಬಾಲ ಕಾರ್ಮಿಕ ಕಾಯ್ದೆ ಅಡಿಯೊಳಗ ಅದು ಅಪರಾಧ ಆಗ್ತದ. ಹಾಗಾಗಿ ಶಾಲೆ ಕಲಿಯುವ ವಯಸ್ಸಿನಲ್ಲಿ ನೀವು ಎಲ್ಲಿರ್ಬೇಕು ಅಂದ್ರೆ ಶಾಲೆಯಲ್ಲಿ ಇರಬೇಕು ವಿನಃ ಹೊಲಗದ್ದೆಗಳಲ್ಲಿ ಅಲ್ಲ. ಆ ನಿಟ್ಟಿನೊಳಗ ಶಿಕ್ಷಣ ಅನ್ನೋದು ನಿಮ್ಮ ಹಕ್ಕು, ಅದು ನೀವು ಪಡಿಬೇಕು. ಅದಕ್ಕೆ ಯಾರಾದ್ರೂ ಅಡ್ಡಿಪಡಿಸಿದ್ರೆ ತಂದೆನಾಗ್ಲಿ ತಾಯಿನಾಗ್ಲಿ ಅಥವಾ ಅಣ್ಣ ಆಗ್ಲಿ ಯಾರೇ ಇದ್ರೂ ಕೂಡ ಅದು ಅಪರಾಧ ಆಗ್ತದೆ ಅಂತಕ್ಕಂಥ ವಿಚಾರ ಈ ಮಕ್ಕಳ ಗ್ರಾಮ ಸಭೆಯ ಮೂಲಕ ಈ ಸಂದೇಶ ತಮಗೆ ಬರ್ತಿರಲಿ. ದಿನಂಪ್ರತಿ ಶಾಲೆಯನ್ನು ಬಹಳಷ್ಟು ಬಿಟ್ಟು ಬರ್ತಾ ಇದ್ದೇವೆ. ಎಲ್ಲಾ ಶಾಲೆಗಳು ನಾನು ನೋಡಿದ ಪ್ರಕಾರ ಮಕ್ಕಳು ನಿರಂತರವಾಗಿ ಶಾಲೆಗೆ ಬರುವಂತ ನಿಟ್ಟಿನೊಳಗ ಎಲ್ಲಾ ವ್ಯವಸ್ಥೆಗಳು ಶಾಲೆಯಲ್ಲಿ ಇದ್ರೂ ಕೂಡ ಸಾಕಷ್ಟು ಮಕ್ಕಳು ಶಾಲೆಯನ್ನ ತಪ್ಪಿಸ್ತಕ್ಕಂಥ ಒಂದು ಮನೋಭಾವನೆ ಇದೆ. ಅದು ಇವತ್ತಿನಿಂದ ಕೊನೆ ಆಗಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಹೊಂದಿ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅಣಿ ಆಗ್ತಾ ಇದ್ದೀವಿ. ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನು ಕೇಳೋರು ಮಾಲೀಸರು ಅದನ್ನು ನಡೆಸಿಕೊಡ್ತಾರೆ. ಒಬ್ಬೊಬ್ಬರಾಗಿ ಬಂದು ತಮ್ಮ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಸಂಬಂಧಪಟ್ಟವರು ಉತ್ತರ ಕೊಡ್ತಾರೆ. ಅಮದಾಪುರ ಶಾಲೆಯವರು ಮಕ್ಕಳು ಬಂದಿದ್ರೆ ನಿಮ್ಮ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ರೆ ಬೇಗ ಬರುತ್ತೆ. ಮೇಲ್ಮನಸ್ಸಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ 222 ಮಕ್ಕಳು ವಿದ್ಯಾರ್ಥಿ ಮಾಡುತ್ತಿದ್ದು ಈ ಕೆಳಕಂಡಂತೆ ನಮ್ಮ ಶಾಲೆಗೆ ಭೌತಿಕ ಸೌಲಭ್ಯಗಳ ಕೊರತೆ ಇರುವುದರಿಂದ ದಯಾಳುಗಳಾದ ತಾವು ಕೂಡಲೇ ಮಂಜೂರಿ ಮಾಡಿ ಅನುಕೂಲ ಮಾಡಿಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುವ ವಿನಂತಿಯ ಅರ್ಜಿ. ಹೆಣ್ಣು ಮಕ್ಕಳಿಗೆ ಮೂತ್ರಿಗೆ ಹೋಗಲು ಜಾಗವಿಲ್ಲ ಕಾರಣ 12 ಮೂತ್ರಿಗಳನ್ನು ಕಟ್ಟಿಕೊಳ್ಳಬೇಕಂತ ಅವಶ್ಯಕ ಬೇಡಿಕೆ. ಗಂಡು ಮಕ್ಕಳ ಶೌಚಾಲಯದ ಬಾಗಿಲು ಮುರಿದು ಹೋಗಿದ್ದು ವಾಟರ್ ಪ್ರೂಫ್ ಬಾಗಿಲು ಕೊಡಬೇಕಂತ ಬೇಡಿಕೆ. ಸಭೆ ಸಮಾರಂಭದ ಕಟ್ಟೆಯ ಮೇಲೆ ತಗಡಿನ ಮೇಲ್ಛಾವಣೆ ಮಾಡಿಕೊಡಬೇಕಾಗುವಂತ ಬೇಡಿಕೆ. ವರ್ಗ ಕೊನೆ 2 ರೂಮ್ಗಳು ಮಳೆಯಲ್ಲಿ ಸೋರುತ್ತಿದ್ದು ಅವುಗಳನ್ನು ರಿಪೇರಿ ಮಾಡಿ ಕೊಡಿಸಬೇಕಂತ ಬೇಡಿಕೆ. ಈಗಾಗಲೇ 1 ರೂಮ್ ರಿಪೇರಿ ಮಾಡಿದ್ದು ಅದು ರೂಮ್ ಸೋರುತ್ತಿರುವುದನ್ನು ಅದಕ್ಕೆ ಮರು ರಿಪೇರಿ ಮಾಡಿಕೊಡಬೇಕಂತ ಬೇಡಿಕೆ. ಗಂಡು ಮಕ್ಕಳಿಗೆ ಮೂರ್ತಿಗಳನ್ನು ಕಟ್ಟಿಸಿದ ಮೇಲೆ ತಗಡಿನ ಮೇಲ್ಛಾವಣೆಗೆ ಹಾಕಿಸಿ ಕಟ್ಟಿಕೊಡಬೇಕಂತ ಬೇಡಿಕೆ. ಶಾಲಾ ಮೈದಾನದಲ್ಲಿ ಮಣ್ಣನ್ನು ಕಲಿಸುವ ವ್ಯವಸ್ಥೆ ಆಗಬೇಕು. ಈ ಮೇಲ್ಮನಸ್ಸಿನ ಎಲ್ಲಾ ಬೇಡಿಕೆಗಳು ಅತಿ ಅವಶ್ಯಕ ಹಾಗೂ ಮಕ್ಕಳ ರಕ್ಷಣೆಗೆ ಅನುಕೂಲವಾಗುವ ಬೇಡಿಕೆಗಳಿದ್ದು ಅವುಗಳನ್ನು ತ್ವರಿತವಾಗಿ ಪೂರೈಸಬೇಕೆಂತ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತಾ ಧನ್ಯವಾದ. ಅಮದಾಪುರ ಶಾಲೆಯಿಂದ ವಿದ್ಯಾರ್ಥಿನಿ ಸುಮಾರು ಪ್ರಶ್ನೆಗಳನ್ನ ಈ ಸಭೆಯಲ್ಲಿ ಕೇಳಿದಾರ. ಹೆಣ್ಣು ಮಕ್ಕಳಿಗೆ ಮೂತ್ರಾಲಯಗಳ ಇನ್ನೂ ಜಾಸ್ತಿ ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ. ಹೆಣ್ಣು ಮಕ್ಕಳಿಗೆ ಅಲ್ಲಿ ಟಾಯ್ಲೆಟ್ ಇಲ್ಲ ಅಂತಕ್ಕಂಥ ಅಲ್ಲಿಯ ಮುಖ್ಯ ಶಿಕ್ಷಕರ ಒಂದು
ಪ್ರಶ್ನೆ ಇದೆ. ಆಮೇಲೆ ಗಂಡು ಮಕ್ಕಳಿಗೆ ಮೂತ್ರಾಲಯದ ಬಾಗಿಲು ಮುರಿದು ಹೋಗಿಲ್ಲ, ವಾಟರ್ ಪ್ರೂಫ್ ಬಾಗಿಲು ಕೊಡಿಸಬೇಕು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ. ಸಭೆ ಸಮಾರಂಭದ ಕಟ್ಟೆ ಮೇಲೆ ತಗಡಿನ ಮೇಲ್ಛಾವಣಿ ಕಾಣಿಸೋದು ಸಭಾಭವನ ಫಂಕ್ಷನ್. ವರ್ಗಕೋಣೆ 2 ರೂಮುಗಳು ಮಳೆಯಲ್ಲಿ ಸೋರ್ತಾ ಇದ್ದಾವೆ ಅಂತಕ್ಕಂಥದ್ದು ಕೂಡ ಹಾಗಾಗಿ ನಾವು ಇಲಾಖೆಗೆ ಮಾಹಿತಿಯನ್ನು ಕಳಿಸಿದ್ದೇವೆ. ಅದು PWD ಇಲಾಖೆಯಿಂದ ಆ ಕೆಲಸ ಆಗ್ತಕ್ಕಂಥ ಕಾರ್ಯ ನಡೀತಾ ಇದೆ. ಈಗಾಗಲೇ ಒಂದು ರೂಮ್ ರಿಪೇರಿ ಮಾಡಿದ್ರು, ಅದು ರೂಮ್ ಸೋರ್ತಾ ಇದೆ ಅಂತಕ್ಕಂಥದ್ದು ಅದು PDO ಸರ್ ತಾವು ಹೇಳಬೇಕು. ಯಾರು ರಿಪೇರಿ ಮಾಡಿದ್ರು ಮತ್ತು ಎಷ್ಟು ಮಟ್ಟಿಗೆ ಕ್ವಾಲಿಟಿಯನ್ನ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ತಾವು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಗಂಡು ಮಕ್ಕಳಿಗೆ ಮೂತ್ರೆಗಳನ್ನ ಕಳಿಸಿದ್ದು ಮೇಲೆ ತಗಡಿನ ಮೇಲ್ಛಾವಣಿ ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ. ಶಾಲಾ ಮೈದಾನದಲ್ಲಿ ಮಣ್ಣನ್ನು ಕಳಿಸತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಬೇಡಿಕೆ ಇದೆ ಸರ್. ಈಗಾಗಲೇ ಶೌಚಾಲಯ ಸಂಬಂಧಪಟ್ಟಿಗೆ ನಾನು ಪ್ರಥಮ ಒಂದು ಅಧಿಕಾರಿ ನೋಡಿದ್ದೀನಿ. ಅದು ಈಗಾಗಲೇ PIN ಕೂಡ ತಗೊಂಡಿದ್ದೀವಿ. ಹೈಟೆಕ್ ಶೌಚಾಲಯ 10 ಲಕ್ಷ ರೂಪಾಯಿ ಕಾಮಗಾರಿ ವೆಚ್ಚದಲ್ಲಿ ನಾವು ಒಂದು ಹೈಟೆಕ್ ಶೌಚಾಲಯವನ್ನು ನಿರ್ಮಿಸುವ ಒಂದು ಕಾಮಗಾರಿ ತಗೊಂಡಿದ್ದೀವಿ. ಅದು ಮಾಡ್ತೀವಿ. ಆಮೇಲೆ ಲೇವಲಿಂಗ್ ಕೆಲಸ ಮತ್ತೆ ಇದು ಈಗಾಗಲೇ ಕಟ್ಟಡ ರಿಪೇರಿ ಆಗಿ ಏನು ಬಹಳ ದಿವಸ ಆಗಿಲ್ಲ ಅನಿಸ್ತದೆ, ಸೋರ್ತಾ ಇರೋ ಕಟ್ಟಡ. ಎಲ್ಲ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ಈ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಡ್ತೇವೆ ಅಂತ ಹೇಳ್ತೀವಿ. ಮುಂದಿನ ಶಾಲೆ ವಿದ್ಯಾರ್ಥಿ KHPS ಕೆನಾಲ್ ಕುಡಿ ಯಾರಿಲ್ಲ, ಸಮಸ್ಯೆ ಇಲ್ಲ. ಓಕೆ. ಅದೇ ರೀತಿ ವಿಜಯನಗರ KHPS ವಿಜಯನಗರ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳು. ಮುಂದಿನ ಶಾಲೆ ಕುಸ್ಬಿಲ್ಕೋಡಿ KHPS. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ಶಾಲೆಯಲ್ಲಿರುವ ಸಮಸ್ಯೆಗಳು. ನಮ್ಮ ಶಾಲೆಗೆ ಒಂದು ಪ್ರಥಮ ಚಿಕಿತ್ಸಾ ಬಾಕ್ಸ್ ಬೇಕಾಗಿದೆ. ಶಾಲೆಯಲ್ಲಿರುವ ಕಸಕಡ್ಡಿಗಳನ್ನು ವಾರಕ್ಕೊಮ್ಮೆ ಪಂಚಾಯಿತಿಯವರು ಒಯ್ಯಬೇಕು. 2 ಕೋಕೋ ಕಂಬಗಳನ್ನು ಹಾಕಿಸಬೇಕು. ಉದ್ಯಾನದಲ್ಲಿ ಸ್ವಚ್ಛವಾಗಿ ಗ್ರಾಮ ಪಂಚಾಯಿತಿಯವರು ಮಾಡಬೇಕು. ಅಲ್ಲಿ ಇನ್ನಷ್ಟು ಹುಲ್ಲುಗಳನ್ನು ನೆಡಬೇಕು. ಅಲ್ಲಿ ಒಂದು ವಾರಕ್ಕೊಮ್ಮೆ ಅಥವಾ 2 ದಿವಸಕ್ಕೆ ನೀರನ್ನು ಹಾಕಲು ಗ್ರಾಮ ಪಂಚಾಯಿತಿಯವರು ಬರಬೇಕು. ಎಲ್ಲ ವರ್ಗದ ಕೋಣೆಗಳಿಗೆ ಕ್ಲೀನಿಂಗ್ ಮಾಪ್ಸ್ ಬೇಕಾಗಿವೆ. ಶಾಲೆ ಹಿಂದಿರುವ ಕಾಂಪೌಂಡ್ ಅನ್ನು ಕಟ್ಟಿಸಬೇಕು. ಹೊರಗಡೆ ಕಿಟಕಿ ಮತ್ತು ಬಾಗಿಲನ್ನು ಮುರಿದಿವೆ, ಅವುಗಳನ್ನು ಹಾಕಿಸಬೇಕು. ಶೌಚಾಲಯ ಮತ್ತು ಮೂತ್ರಾಲಯಗಳಿಗೆ ಸರಿಯಾಗಿ ನೀರು ಹೋಗುತ್ತಿಲ್ಲ, ಅದನ್ನು ಪೂರೈಸಬೇಕು. ಗ್ರಾಮೀಣ ಆಟದ ಮೈದಾನವನ್ನು ಸಿದ್ಧಪಡಿಸಿಕೊಡಬೇಕು. ಶಾಲಾ ಕೊಠಡಿಗಳಿಗೆ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ, ಅದನ್ನು ಸರಿಪಡಿಸಬೇಕು. ಶಾಲೆಗಳಿಗೆ ಆಟದ ಸಾಮಾನುಗಳನ್ನು ಕೂರಿಸಿಕೊಡಬೇಕು. ಅಡುಗೆ ಕೋಣೆಗೆ ಕಿಟಕಿ ಮಂಚರ್ ಜಾರಿಗೆ ಹಾಕಿಸಬೇಕು. ನಮ್ಮ ಶಾಲೆಗೆ ಗ್ರಂಥಾಲಯವನ್ನು ಕಲ್ಪಿಸಿಕೊಡಬೇಕು. ಎಲ್ಲ ವರ್ಗದ ಕೋಣೆಗೆ ಒಂದೊಂದು ಕಸದ ಡಬ್ಬಿಗಳು ಬೇಕಾಗಿವೆ. ಮಕ್ಕಳಿಗೆ ಹಾಲು ಕುಡಿಯಲು ಮತ್ತು ಊಟ ಮಾಡಲು ಊಟದ ತಟ್ಟೆ ಮತ್ತು ಗ್ಲಾಸ್ ಬೇಕಾಗಿವೆ. 208. ಕಬಡ್ಡಿ ಗ್ರೌಂಡ್ ಹಾಕಿಸಬೇಕು. ಅಡುಗೆ ಕೊಠಡಿಯ ಮುಂದೆ ಇರುವ ನಲ್ಲಿಗಳನ್ನು ಸ್ಟಾರ್ಟ್ ಮಾಡಬೇಕು. ಕುಡಿಯುವ ನೀರಿನ ಟ್ಯಾಂಕರ್ಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ಮೇಲೆ ಮುಚ್ಚಳಿಕೆ ಬೇಕಾಗಿದೆ. ಉದ್ಯಾನವನದಲ್ಲಿ ನೆಡಲು ವಿವಿಧ ರೀತಿಯ ಹೂವಿನ ಸಸ್ಯಗಳು ಬೇಕು. ಹೂವಿನ ಸಸಿ ಮತ್ತು ಪಾಟ್ಸ್ ಬೇಕಾಗಿವೆ. ಧನ್ಯವಾದ. ಅಧ್ಯಕ್ಷ ಶಾಲೆ ಒಳಗೆ ಲಿಸ್ಟ್ ಭಾಳ ಐತಿ.
ಆಟದ ಸಾಮಗ್ರಿಗಳು ಬೇಕಾಗಿ ನೋಡುವ ಇಲಾಖೆ ಕೂಡ ಸಂಬಂಧಪಡ್ತದ ಇಲಾಖೆ ಜೊತೆ ನಾವು ಮಾತಾಡ್ತೀವಿ. ಇಲಾಖೆಯಿಂದ ಪೂರೈಕೆ ನಮ್ಮ ಶಾಲೆಗೆ ಮುಗಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ಗ್ರಾಮೀಣ ಆಟದ ಮೈದಾನ ಅದರಲ್ಲಿ ನಿಮ್ಮಲ್ಲಿ ಸುತ್ತುಕೊಂಡಿದೆ. ಶಾಲಾ ಬಗ್ಗೆ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ. ಈಗಾಗಲೇ ನಿಮಗೆ ಮೀಟರ್ ಇದೆ. ಮೀಟರ್ ಸಂಬಂಧ ಪೊಲೀಸ್ ಇಲಾಖೆಯವರು ಸಹಿತ ತಮ್ಮ ಶಾಲೆಗೆ ಬಂದು ಹೋಗಿದ್ದಾರೆ. PSI ಕೂಡ ಬಂದು ಹೋಗಿದ್ದಾರೆ. ಅದು ಮೀಟರ್ ಮುಗಿಸುವಂತ ವ್ಯವಸ್ಥೆಯನ್ನ ಈಗಾಗಲೇ ಕಾರ್ಯ ಚಾಲ್ತಿಯಲ್ಲಿದೆ. ಅದಾದ ನಂತರ ಎಲ್ಲಾ ಮಕ್ಕಳಿಗೆ ವಿದ್ಯುತ್ ಪೂರೈಕೆಯನ್ನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ. ಶಾಲೆಯಿಂದ ಆಟದ ಸಾಮಾನುಗಳನ್ನು ಕೊಡಿಸಿಕೊಡಬೇಕು ಅಂತಕ್ಕಂಥದ್ದು. ಅಡಿಗೆ ಕೋಣೆ ಕಿಟಕಿ ಮುಚ್ಚಿನ ಜಾರಿಗೆ ಎಲ್ಲೂ ಹಾಕಿಲ್ಲ. ಯಾವ ಬೇರೆ ಬೇರೆ ಕ್ಲಸ್ಟರ್ ಹೋಗಿ ನೋಡಿದಾಗ ನಮ್ಮ ಪಂಚಾಯತಿಯಿಂದ ಆಗಿರ್ತಕ್ಕಂಥ ಏನು ಭೋಜನಾಲಯಗಳಿದ್ದಾರೆ ಇಂತಹ ಭೋಜನ ನೋಡಲಿಕ್ಕೆ ಎಲ್ಲೂ ಸಿಗುವುದಿಲ್ಲ. ಅದಕ್ಕೆ ಮೊಟ್ಟ ಮೊದಲಿಗೆ ನಮ್ಮ ಎಲ್ಲ ಕ್ಲಸ್ಟರ್ನ ಶಾಲೆಗಳ ಪರವಾಗಿ ಪಂಚಾಯತಿಯ ಎಲ್ಲ ಅಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ಸಹಿತ ಈ ಒಂದು ಭೋಜನಾಲಯ ಕಲಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಮೊಟ್ಟ ಮೊದಲ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆದ್ರೆ ನಾನು ಈ ಮೂಲಕ ಒಂದು PDO ಸಾಹೇಬರಿಗೆ ವಿನಂತಿ ಮಾಡ್ಕೊತೀನಿ. ಆ ಭೋಜನಾಲಯದೊಳಗ ಈ ಬಿಸಿಲಿನ ತಾಪಕ ತಡೆಯುವ ಕಾದು ಅಡಿಗೆ ಸಿಗೋದ್ರಿಂದ ಅಡಿಗೆ ತಯಾರು ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಒಂದು ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಮತ್ತು ಒಂದೆರಡು ಫ್ಯಾನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರೆ ನಮ್ಮ ಕ್ಲಸ್ಟರ್ನಲ್ಲಿ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಅಡಿಗೆ ಕೇಂದ್ರಗಳು ಮಾದರಿ ಆಗ್ತವೆ. ಇಲಾಖೆ ಇರತಕ್ಕಂಥ ನಿಟ್ಟಿನಲ್ಲಿ ತಾವುಗಳು ನನ್ನ ಒಂದು ಮನವಿಯನ್ನ ಪರಿಗಣಿಸಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಶಾಲೆಯ ಗೇಟ್ ಕೀಲಿ ಹಾಕುವುದು ಮುಗಿದಿದ್ದಾರೆ, ಅದನ್ನು ತಾವು ಹಾಕಿಸಬೇಕು. ನಮ್ಮ ಶಾಲೆಗೆ ಗ್ರಂಥಾಲಯವನ್ನು ಕಲ್ಪಿಸಿಕೊಡಬೇಕು. ಗ್ರಂಥಾಲಯ ಆಲ್ರೆಡಿ ಚೇರ್ಗಳನ್ನು ಸಪ್ಲೈ ಮಾಡಿದ್ದಾರೆ ಪಂಚಾಯತ್ ವತಿಯಿಂದಲೇ. ಈ ಚೇರ್ಗಳನ್ನ ಮುಂದಿನ ಬರುವ ದಿನಮಾನಗಳಲ್ಲಿ ಇಲ್ಲೇ ನಮ್ಮ ಜಗದಲ್ಲಿ ಆಗಿರತಕ್ಕಂಥ ಗ್ರಂಥಾಲಯ ನಿಮಗೂ ಕೂಡ ವಿಜಯನಗರ ಆಗುವಂತ ವ್ಯವಸ್ಥೆಯನ್ನ ಈಗಾಗಲೇ ಆ ಕಾರ್ಯಪ್ರಗತಿಯಲ್ಲಿದೆ. ಎಲ್ಲಾ ವರ್ಗಗಳಿಗೆ ಒಂದೊಂದು ಕಸ ಡಬ್ಬಿಗಳು ಬೇಕಾಗಿರ್ತಕ್ಕಂಥದ್ದು ನಾವು ಕೂಡ ಬೇಡಿಕೆ ಇಟ್ಟಿದ್ವಿ. ಬಟ್ ಪಂಚಾಯತ್ ವತಿಯಿಂದ ರೇಷನ್ ಕಾರ್ಡ್ಗೆ ಆ ಕಸದ ಪಟ್ಟಿಗಳು ಬಂದಿದ್ದಾವೆ. ನಾವು ರೇಷನ್ ಕಾರ್ಡ್ ಹಂಚ್ತೀವಿ ಅಂತಕ್ಕಂಥ ಹೇಳಿದಾಗ ನಾನೇ ಸ್ವತಃ ಮಾಡಿಕೊಂಡು ನಮ್ಮ ಶಾಲೆಗೆ ಪ್ರತಿ ತರಗತಿಗಳನ್ನು ನಾನು ಡಸ್ಟ್ಬಿನ್ ತಗೊಂಡು ಬಂದಿದ್ದೀನಿ. ಹಾಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಪನ್ಮೂಲ ಬಳಸಿಕೊಂಡು ನಾವು ಅದನ್ನ ವ್ಯವಸ್ಥೆಯನ್ನು ಮಾಡ್ಕೊಂಡ ಎಲ್ಲಿವರೆಗೆ ಪಂಚಾಯತಿಯವರು ಕೊಡ್ತಾರ ಅಲ್ಲಿವರೆಗೆ ನಮ್ಮ ಒಂದು ಸಂಪನ್ಮೂಲ ಬಳಸಿಕೊಂಡು ನಾವು ಮಾಡಬೇಕಾಗ್ತದೆ. ಮಕ್ಕಳಿಗೆ ಹಾಲು ಕುಡಿಯುವ ಊಟದ ಮತ್ತು ತಟ್ಟೆದ ವ್ಯವಸ್ಥೆ ಇದನ್ನ ದಾನಿಗಳಿಂದ ಮಾಡ್ಕೋಬೇಕು. ಪಂಚಾಯತಿಯಿಂದ ಅದು ಮಾಡಲಿಕ್ಕೆ ಅವರ ಹತ್ರ ಅವರು ಇದನ್ನಿಲ್ಲ. ಹಾಗಾಗಿ ನಮ್ಮ ಶಾಲೆಯೂ ಸಹಿತ ನಾವು ದಾನಿಗಳಿಂದ ಮಾಡ್ಕೊಂಡಿದ್ದೀವಿ. ದಾನಿ ಕೊಟ್ಟವರು ಸಹಿತ ವೇದಿಕೆ ಇದ್ದಾರೆ. ಹಾಗಾಗಿ ಅದನ್ನ ಸ್ಥಳೀಯ ಒಂದು SCMC ಅದನ್ನ ಸಹಾಯ ಮಾಡಿಕೊಂಡು ದಾನಿಗಳಿಂದ ಆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಂತ ಹೇಳ್ತಾ ವಿಜಯನಗರ ಶಾಲೆಗೆ ಇನ್ನೂ ಹಲವಾರು ಪ್ರಶ್ನೆ ಇದ್ರೆ ಮುಂದಿನ ಬರುವ ದಿನಮಾನಗಳಲ್ಲಿ PDO ಸಾಹೇಬ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ನೆಕ್ಸ್ಟ್ ನಿಮ್ಮ ಬಿಸಿ ಊಟದ ತಾಟ ಮತ್ತು ಲೋಟಗಳನ್ನ ಅಧ್ಯಕ್ಷರು ಗ್ರಾಮ ಅಧ್ಯಕ್ಷರು ವಿಜಯನಗರ ಕೊಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ವಿಜಯನಗರ ಶಾಲೆಯ ಎಲ್ಲ ಮಕ್ಕಳ ಪರವಾಗಿ ವರ್ಗದ ಪರವಾಗಿ ಹಾಗೂ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ವೇದಿಕೆ ಮೇಲಿರುವ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೆ ನಾನು ನಮಸ್ಕಾರಗಳು ಸಲ್ಲಿಸುತ್ತಾ ಆಗಮಿಸಿದ ಎಲ್ಲ ನನ್ನ ಜಾಗನೂರು ವ್ಯಾಪ್ತಿಯ ನಮ್ಮ ಪ್ರಾಥಮಿಕ ಶಾಲೆಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ದು ಕೆನಾಲ್ಗುಡಿ ತೋಟ ಸರ್, ಅಲ್ಲಿ ನಮಗೆ ಸಾಕಷ್ಟು ಪಂಚಾಯತಿಂದ ಸಾಕಷ್ಟು ಅನುಕೂಲ ಈಗಾಗಲೇ ಎಲ್ಲ ನಮ್ಗೆ ಬೇಕಾದಷ್ಟು ಎಲ್ಲ ಸಿಕ್ಕಿದೆ. ನಮ್ಗೆ ಒಂದೇ ಒಂದು ಕೊರತೆ ಇದೆ, CC ಕ್ಯಾಮ್ರಾ ಅಳವಡಿಸ್ಬೇಕಾಗಿದೆ. ಅಲ್ಲಿ ನಾವು ಬೆಳಿಗ್ಗೆ ಬೀರ್ ಬಾಟ್ಲೆ, ಶರತ್ ಪಾಕೆಟ್ ಇವನ್ನೆಲ್ಲ ತೆಗೆದು ಪ್ರಾಬ್ಲಮ್ ಆಗತ್ತೈತಿ. ಆಮೇಲೆ ಅವು ನಾವು ನುಗ್ಗಿ ಗಿಡ ಹಚ್ಚಿದ್ರು, ಒಂದು 20 ನುಗ್ಗಿ ಗಿಡ, ಅವು ಸಾಯಂಕಾಲ ಬಂದು ಅವ್ರನ್ನ ನುಗ್ಗಿಕಾಯಿ ಹೋಗಿ ಅವ್ರು ತಂಗಿ ಮುರ್ಕೊಂಡು ಹೊಂಟ ಹುಡುಗರ. ಅದಕ್ಕೆ ನಾವು ಎಷ್ಟು ಸಲ ಹೇಳಿದ್ರು ಅವ್ರು ಯಾರು ಅಲ್ಲಿ ಕೇಳ್ತಾ ಇಲ್ಲ. ಮತ್ತು ವಿಶಾಲವಾದ ಗ್ರೌಂಡ್ ಇರೋದ್ರಿಂದ ಅಲ್ಲಿ ಬಂದು ಆಡಾಡ್ತಾರೆ. ಅದಕ್ಕೆ CC ಕ್ಯಾಮ್ರಾ ಒಂದು ಅಳವಡಿಸ್ಕೊಟ್ರೆ ನಮ್ಗೊಂದು ಪಂಚಾಯತ್ ಒಂದು ತುಂಬಾ ಅನುಕೂಲ ಆಗ್ತದೆ ಅಂತ ನಾನು ಎರಡು ಮಾತು ವಿರಾಮ ಹೇಳ್ತೀನಿ. ಜೈ ಕರ್ನಾಟಕ.
ಸಮಸ್ಯೆ ಅಲ್ಲ ಅದು. ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಂದಂತ ಸ್ನೇಹನಗರದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಹೊಡಿರಟ್ಟಿ ಕೂಡ ಈಗ GHS ಜಾಗೂರ್ ವಿದ್ಯಾರ್ಥಿಗಳಿಂದ ಪೊಟ್ಟಾನಟಿ ವಿದ್ಯಾರ್ಥಿ ಮುಂದಿನ ದಿನಗಳಲ್ಲಿ ಯಾವ ಬೇಕಾಗಿದೆ ಆ ರೀತಿಯಲ್ಲಿ ಕೆಲಸ ಮಾಡಿ ಸಾಧ್ಯಷ್ಟು ಕೆಲಸವನ್ನು ಪೂರ್ಣಗೊಳಿಸಿ. ಧನ್ಯವಾದಗಳು ಸರ್. ಈಗ ಮುಂದಿನ ಶಾಲೆ GHS ಜಾಗೂರ್ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಬರ್ತಾನೆ. ಎಲ್ಲರಿಗೂ ನಮಸ್ಕಾರಗಳು. ನಾನು JHS ಜಾಗೂರ್ ಶಾಲೆಯ ವಿದ್ಯಾರ್ಥಿ ಆಗಿದ್ದು ಈ ಕೆಳಗಿನ ಸಮಸ್ಯೆಗಳನ್ನು ತಾವು ಬಗೆಹರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಶಾಲೆಯಲ್ಲಿ ಮೂತ್ರಾಲಯ ಮತ್ತು ಶೌಚಾಲಯದ ಟಾಯ್ಲೆಟ್ ಕೊರತೆ ಇದೆ. ವಿದ್ಯಾರ್ಥಿನಿಯರಿಗಾಗಿ ಇನ್ನೂ 5 ರಿಂದ 10 ವಿದ್ಯಾರ್ಥಿಗಳಿಗಾಗಿ ಇನ್ನೂ ಶೌಚಾಲಯಗಳನ್ನು ತಾವು ತೊಡಗಿಸಿಕೊಡಬೇಕು ಮತ್ತು 2 ಟಾಯ್ಲೆಟ್ ರೂಮ್ಗಳ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಗೆ ಆವರಣದ ಗೋಡೆ ಇಲ್ಲ. ಹೊರಗಿನ ಜನ ಮತ್ತು ಜಾನುವಾರು ಮುಕ್ತಾಯವಾಗಿ ಶಾಲಾವಧಿಯ ನಂತರ ತಿರುಗಾಡುತ್ತಿದ್ದಾರೆ. ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕೆಂದು ವಿನಂತಿಕೊಳ್ಳುತ್ತೇನೆ. ಆಟದ ಮೈದಾನದ ಕೊರತೆ ಇದೆ. ಹೊಸ ಆಟದ ಮೈದಾನವನ್ನು ಮಾಡಿಸಿಕೊಡಬೇಕು ಎಂದು ವಿನಂತಿಕೊಳ್ಳುತ್ತೇನೆ. ನೀರಿನ ಬೋರ್ವೆಲ್ ವ್ಯವಸ್ಥೆ ಇದು ವಿದ್ಯುತ್ ಸಂಪರ್ಕದಿಂದ ಇರೋದಿಲ್ಲ. ಅದಕ್ಕಾಗಿ ನೀವು ವಿದ್ಯುತ್ ಸಂಪರ್ಕವನ್ನು ತೊಡಗಿಸಿಕೊಡಬೇಕು. ಹೊಸ ಕಟ್ಟಡವಿದ್ದು ಕ್ಯಾಮೆರಾ ವ್ಯವಸ್ಥೆ ಮಾಡಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶಾಲಾ ಕಟ್ಟಡ ಮುಂದೆ ಪೇವರ್ಸ್ ಮತ್ತು ಸೈಕಲ್ ಸ್ಟ್ಯಾಂಡ್ ಮತ್ತು ಸಮಾರಂಭದ ಸಭಾಭವನವನ್ನು ಮಾಡಿಕೊಡಬೇಕು ಎಂದು ವಿನಂತಿಗೊಳಿಸುತ್ತೇನೆ. ಎಲ್ಲರಿಗೂ ತಾವು ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ. ಕೆಲವೇ ದಿನಗಳಲ್ಲಿ ಶಾಲಾ ಗ್ರೌಂಡ್ ಕಂಪೌಂಡ್ ಆಮೇಲೆ ಹೈಟೆಕ್ ಶೌಚಾಲಯ ಇಲ್ಲೂ ಕೂಡ ಒಂದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಈಗಾಗಲೇ ಸರ್ ಜೊತೆ ಮಾತಾಡಿ ಅದನ್ನ ಕ್ರಿಯಾಯೋಜನೆ ಅಳವಡಿಸಿಕೊಂಡಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ತಮ್ಮ ಎಲ್ಲ ಬೇಡಿಕೆಗಳಿಗೆ ಒಂದು ಉತ್ತರಿಸಿ ನಮ್ಮ ಶಾಲೆಗೆ ಆರೋಗ್ಯ ಇಲಾಖೆ ಪ್ರಥಮ ಚಿಕಿತ್ಸಾ ಕಿಟ್ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಶಾಲೆಗೆ ಅಷ್ಟೇ ಅಲ್ಲ, ಎಲ್ಲ ಶಾಲೆಗಳಿಗೆ ಪ್ರಥಮ ಚಿಕಿತ್ಸಾ ಬಾಕ್ಸ್ ಅನ್ನ ನಾವು ಕೊಡುವ ವ್ಯವಸ್ಥೆ ಮಾಡೋಣ. ಅದೇನು ಹೈ ಎಕ್ಸ್ಪೆನ್ಸಿವ್ ಅಲ್ಲ, ಕಡಿಮೆ ಅಮೌಂಟ್ ಬರುವಂಥದ್ದು. ಅದು ನಮ್ಮ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆದಷ್ಟು ಬೇಗ ಕೊಡುವ ವ್ಯವಸ್ಥೆ ಮಾಡ್ತೀವಿ. ಇನ್ನೂ ಕೂಡ ಕಾಣ್ತಾ ಇದೆ ಪ್ರಶ್ನೆ. ನನಗೆ ನಂದು ರೋಡ್ ಮನೆ ಇರೋದ್ರಿಂದ ಈಗ ಕಬ್ಬು ಕಟಾವು ಸ್ಟಾರ್ಟ್ ಆತಂದ್ರೆ ಕಬ್ಬು ಕಟಾವು ಮುಗಿಯುವವರೆಗೆ ನಮ್ ನಿದ್ದೆ ಸರಿಯಾಗಿಲ್ಲ. ನೀವು ಅಷ್ಟೇ ಅಲ್ಲ, ನಮ್ದು ಅಷ್ಟೇ. ಇದಕ್ಕೆ ಒಂದು FIR ಮಾಡುವ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಕೆಲವು ಸದಸ್ಯರ ಮುಂದೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಗ್ರಾಮ ಪಂಚಾಯತಿಯಲ್ಲಿ ಒಂದು ಕರಾವ ಪಾಸ್ ಮಾಡಿ ಒಂದು FIR ಮಾಡುವ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿದೆ. ಅದೇನು ಯಾರು ಹಾಳ ಹಸ್ಕೊಂಡು ಬರ್ತಾರೋ
ಡಾಕ್ಟರ್ ಅದನ್ನ ವಿಡಿಯೋ ಮಾಡ್ಕೊಂಡು ಈ ವಿಡಿಯೋನ ನಂಬರ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಎಫ್ಐಆರ್ ಮಾಡುವಷ್ಟೇ ಒಂದು 4-5 ಜನಕ್ಕೆ ಒಂದು ಎಫ್ಐಆರ್ ಆಗಿ ಹೋಗಿ ಒಂದು 10,000 ರೂಪಾಯಿ ದಂಡ ಕಟ್ಟಿ ಬಂದಂದ್ರೆ ಮುಂದಿನ ಎಲ್ಲರೂ ಬಂದ್ ಮಾಡ್ಬಿಡ್ತಾರೆ. ಅವರಿಗೆ ಹಾಡು ಕೇಳೋ ಆಸಕ್ತಿ ಇದ್ರೆ ಅವ್ರ ಮನೆ ಕೂತು ಕೇಳಬೇಕು, ರೋಡ್ನಾಗ ಕೂತ ಅವ್ರಿಗೆ ಹಾಡು ಕೇಳ್ತಾರೆ. ಬಹಳ ದೊಡ್ಡ ಗಂಭೀರ ಸಮಸ್ಯೆ ಇಲ್ಲ. ಈ ಸಮಸ್ಯೆ ಪರಿಹಾರ ಯಾವ ತರ ಕಂಡುಕೊಳ್ಬೇಕಂದ್ರೆ ನಾವು ಬಹಳಷ್ಟು ದಿವಸದಿಂದ ವಿಚಾರ ಬಹಳಷ್ಟು ಜನರ ಮುಂದೆ ವ್ಯಕ್ತಪಡಿಸಿದೀವಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ಏನ್ ಸಾಧ್ಯತೆ ಇದೆ, ನಾವು ಎಫ್ಐಆರ್ ಮಾಡಿ ದಂಡ ಕಳಿಸಿದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ಟ್ರಾವ್ ಕ್ಲಾಸ್ ಮಾಡಿ ಈ ತರ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಹಾಡು ಆಮೇಲೆ ರೋಡ್ ಕ್ಲೀನ್ ಮಾಡೋದು ಮಾಡಿದ್ರೆ ನಾವು ಉದ್ದೇಶಿಸಿದ ದಂಡ ಒದಗಿಸಿ ಒಂದು ವ್ಯವಸ್ಥೆಯನ್ನು ಆ ತರ ಮಾಡ್ಕೊಂಡ್ರೆ ಆಗ್ಬೋದು. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಇದು ಬಹಳ ಸುಂದರವಾದ ಪ್ರಶ್ನೆ ಇದೆ, ಎಲ್ಲರನ್ನೂ ಕಾಡ್ತಾರೆ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ನಾವು ಕಂಡುಕೊಳ್ಳಲೇಬೇಕಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಓದೋರಿಗೆ ಎಲ್ಲರಿಗೂ ತೊಂದರೆನೇ ಇದೆ. ಅದಕ್ಕೆ ಈ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡಿ ಇವತ್ತು ತಮ್ಮನ್ನು ಹೇಳಕ್ ಬಯಸ್ತೀನಿ. ಈ ಪ್ರಶ್ನೆಗೆ ನಾವು ಉತ್ತರ ಆದಷ್ಟು ಬೇಗ ಕಂಡುಕೊಳ್ಬೇಕು. ವ್ಯಕ್ತಿವರ್ಗದ ವಿದ್ಯಾರ್ಥಿನಿ ಲಕ್ಷ್ಮೀ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇದು ಗಂಭೀರ ಮಟ್ಟದಲ್ಲಿ ವಿಚಾರಣೆ ನಡೀತಾ ಇದೆ ಪಂಚಾಯತ್ ವತಿಯಿಂದ. ಇನ್ನು ಮುಂದೆ ಅದಕ್ಕೆ ಒಂದು ಬ್ರೇಕ್ ಅನ್ನು ಹಾಕ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಹೌದಾ? ರೈಲ್ವೆ ಬ್ರಿಡ್ಜ್ ಮಟ್ಟ ಸೌಂಡ್ ಬಂದ್ ಆಗ್ಬೇಕಲ್ಲ, ತಿಳಿಸ್ ಮಟ್ಟ ಪೆಟ್ರೋಲ್ ಪಂಪ್ ದಾಟು ಮಟ್ಟ ಆ ಕಡೆ ಮುಂದೆ ಹಚ್ಕೋಲ್ಲ, ಹೌದಲ್ಲ? ಆ ನಿಟ್ಟಿನೊಳಗ ಅದು ಅಷ್ಟೇ ಸತ್ಯವೂ ಕೂಡ. ಎಲ್ಲ ಟೀಚರ್ಸು ಪಾಠದಲ್ಲಿ ಮಗ್ನರಾಗಿರ್ತಾರೆ, ಫುಲ್ ಸೌಂಡ್ ಇರ್ತಾರೆ, ಹಾಡುಗಳನ್ನ ಹಾಸ್ತಾರೆ. ಅವು ಕೇಳಬಾರ್ದಂತ ಹಾಡು, ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಹಾಡುಗಳು. ಅಂತ ಹಾಡುಗಳಿಗೆ ಈಗಾಗಲೇ ಪಿಡಿಒ ಸಾಹೇಬರು ಮತ್ತು ಪಂಚಾಯತಿ ಎಲ್ಲ ಸದಸ್ಯರು, ಸರ್ವ ಸದಸ್ಯರು ಕೂಡ ಸೈಗಳೊಳಗೆ ತೀರ್ಮಾನ ಮಾಡಿ ಅದನ್ನು ಎಫ್ಐಆರ್ ಅನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಅದೇ ರೀತಿ ಈಗ ತಾನೇ ಆಗಮಿಸಿರ್ತಕ್ಕಂಥ ಮಾರುತಿಯನ್ನ ಹನುಮಣ್ಣವರು ವೇದಿಕೆ ಮೇಲೆ ಬರಬೇಕು, ಯಲ್ಲಪ್ಪನ ಚಿಂಚಲೆ ಅವರು ಸಹಿತ ವೇದಿಕೆ ಮೇಲೆ ಬರಬೇಕು, ಪುಕಾಟೆ ಅಣ್ಣ ಇವರು ಸಹಿತ ವೇದಿಕೆ ಮೇಲೆ ಬರಬೇಕು. ಆ ಮೂವರಿಗೆ ಈ ಒಂದು ಮಕ್ಕಳ ಗ್ರಾಮ ಸಭೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕುಟುಂಬದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ವಿದ್ಯಾರ್ಥಿಗಳಾಗಲಿ ನಮ್ಮ ಶಾಲೆಯೊಳಗ ಸುಮಾರು 811 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಗೆ ಈಗ ನಾವು ಮಾಡಿರ್ತಕ್ಕಂಥ ನಗರ ವ್ಯವಸ್ಥೆ ಸಾಧ್ಯ ಇದೆ ಮಕ್ಕಳಿಗೆ ಕೈ ಕೊಡ್ಕೊಳ್ಳಿಕ್ಕೆ. ಯಾಕಂದ್ರೆ ನಾವು ಬೆಳಿಗ್ಗೆ 10ರಿಂದ 11 ಹಾಲು ಕೊಡ್ತೀವಿ ಸರ್, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ತದ. ಆಮೇಲೆ ಮಕ್ಕಳಿಗೆ ಕೈ ಕೊಡ್ತಕ್ಕಂಥ ಇನ್ನೊಂದು 2 ಜಲಕುಂಭಗಳು ನಮ್ಗೆ ಆಗ್ಬೇಕು ಅವಶ್ಯವಾಗಿ. ಜಲಕುಂಭಗಳು ಮಾಡಿಸಿ ಆ ಒಂದೊಂದು ಜಲಕುಂಭಕ್ಕೆ ಒಂದು 5 ನಳ ಕಳಿಸಿದ್ರೆ ಇನ್ನೊಂದು ಸಹಿತ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಹೈಸ್ಕೂಲಲ್ಲಿ ಸಹಿತ ಒಂದು 2 ಜಲಕುಂಭ ಆಗಬೇಕು, ನಮ್ಮ ಪ್ರೈವೇಟ್ ಒಂದು 2 ಜಲಕುಂಭ ಆಗುತ್ತೆ. ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ನೀರಿನ ಸಿಂಟೆಕ್ಸ್ ಕೊಟ್ಟು ನಡೆಯುತ್ತೆ, ಇಲ್ಲ ನಮ್ಮ ಜಲಕುಂಭ ಈ ಸಿಮೆಂಟ್ ಜಲಕುಂಭ ಕುಣಿಸ್ಕೊಟ್ಟು ನಡೆಯುತ್ತೆ. ಆ ನಿಟ್ಟಿನೊಳಗೆ ತಾವು ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕು. ಈ ಒಂದು ಸಭೆಯ ಮೂಲಕ ನಾನು ತಮ್ಮಲ್ಲಿ ಪ್ರಶ್ನೆಯನ್ನು ಮಾಡ್ತೇನೆ. ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 5 6ನೇ ತರಗತಿ ಬೆಂಚ್ ಇಲ್ಲ, 7 8ನೇ ತರಗತಿ ಮಾತ್ರ ಇದೆ. ಬೆಂಚ್ ಅನ್ನು ಪಂಚಾಯತಿಯವರು ತಂದುಕೊಡಬೇಕು ಎಂದು ವಿನಂತಿಸುತ್ತೇನೆ. ಗ್ರಾಮ ಪಂಚಾಯತ್ ಸದಸ್ಯರು ಬೇಡಿಕೆ ಇಟ್ಟಿದ್ದಾರೆ, ನಮ್ಮ ಮನವಿ ಕೂಡ ಬಂದಿದೆ. ಎಲ್ಲರೂ ಒಮ್ಮೆಯಲ್ಲಿ ಖರೀದಿ ಮಾಡಿಕೊಡ್ಬೇಕಂದ್ರೆ ಆಗೋದಿಲ್ಲ. ಹಂತ ಹಂತವಾಗಿ ಎಷ್ಟು ಸಾಧ್ಯತೆ ಈ ಒಂದು ಪ್ರಯೋಜನಕ್ಕೆ ಎಷ್ಟು ಬೆಚ್ಚ ನಾವು ಖರೀದಿ ಮಾಡುವ ಸಾಧ್ಯತೆ ಇದೆ ಅಷ್ಟು ಇವಾಗ ಮಾಡಬೇಕು. ಮಂಗಾಪುರ ವಿದ್ಯಾರ್ಥಿನಿಗೆ ಸರ್ ಉತ್ತರಿಸಿದ್ದಾರೆ. ಮುಂಬರುವ ನಿರ್ಮಾಣಗಳಲ್ಲಿ ಅದನ್ನ ಡೆಸ್ಕ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಸಹಿತ ನಮ್ಮ ಇಲಾಖೆಯಿಂದ ಜಡ್ಪಿಗೂ ಸಹಿತ ನಾವು ಕಳಿಸಿದ್ದೀವಿ. ಪ್ರತಿಯೊಂದು ಶಾಲೆಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಡೆಸ್ಕ್ ಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ಯಾವ ಮೊದಲಾಗುತ್ತೋ ಅದನ್ನ ನಾವು ಸ್ವೀಕಾರ ಮಾಡಿ ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡೋಣ. ಮೊದಲು ನಮ್ಮ ಶಾಲೆಗೆ ಜಡ್ಪಿಯಿಂದ ಬಂದ್ರೆ ಅವುಗಳನ್ನ ವ್ಯವಸ್ಥೆ ಮಾಡಿಕೊಂಡು ಪಂಚಾಯತಿಗೆ ನಮ್ಗೆ ಇಲ್ಲ ಸರ್ ನಮ್ಮ ಆಗಲೇ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸಂದೇಶವನ್ನು ಕೊಡೋಣ. ಬರದೇ ಹೋದ್ರೆ ಪಂಚಾಯತಿಯವರು ಖರೀದಿ ಮಾಡಿಕೊಡ್ತಕ್ಕಂಥ ಒಂದು ಕ್ರಿಯಾಯೋಜನೆ ಹಾಕೊಂಡಿದ್ದಾರೆ ಅಂತಕ್ಕಂಥ
ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತೆ ಯಾರು ಪ್ರಶ್ನೆ? ಇರ್ತಕ್ಕಂಥ ಎಲ್ಲ ಒಂದು ಮಹಡಿಗೆ ನಮ್ದೊಂದು ಮನವಿಗೆ ಮೊನ್ನೆ ನಮ್ಮ ತರಗತಿಯ ವಿದ್ಯಾರ್ಥಿನಿಗೂ ಒಂದು ಸಕ್ಸಸ್ ಆಗಿದೆ. ಈಗಾಗಲೇ ಡಿಸಿ ಅವರು ಸಹಿತ ಬಂದಿರತಕ್ಕಂಥ ವಿಚಾರ ನಮಗೆಲ್ಲ ಗೊತ್ತು. ಬಾಲ್ಯ ವಿವಾಹ ಆಗಬಾರ್ದು ಅಂತ ನಮಗೆ ನಾವು ತಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರಿ. ಅವು ಮರುಕಳಿಸುವಂತೆ ನಾವು ಕೂಡ ಅವರ ಪಾಲಕರಿಗೆ ಮನವೊಲಿಸಿ ಅವರು PUC ಸೆಕೆಂಡ್ ಇಯರ್ ಮುಗಿಯುವವರೆಗೆ ನಾವು ಮದುವೆ ಮಾಡಲ್ಲ ಸರ್ ಅಂತಕ್ಕಂಥ ಒಂದು ಭರವಸೆ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಗ್ರಾಮದಲ್ಲಿ ಈ ಜಾಗನೂರು ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಒಂದು ಪ್ರದೇಶದಲ್ಲಿ ಬಾಲ್ಯ ವಿವಾಹಗಳು ನಡೀಬಾರದು ಅಂತಕ್ಕಂಥದ್ದು ಇದ್ರೆ ನೀವು ವಿದ್ಯಾರ್ಥಿನಿಯರು ಕೂಡ ಅದಕ್ಕೆ ಗಟ್ಟಿಮನಸ್ಸು ಮಾಡಬೇಕಾಗ್ತದ. ಈ ವೇದಿಕೆ ಮೂಲಕ ನಿಮಗೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ನಿಮ್ದು ಅಪ್ ಟು ಡಿಗ್ರಿ ಮುಗಿಯುವವರೆಗೆ ಆ ಮದುವೆ ಅಂತಕ್ಕಂಥದ್ದನ್ನ ನಿಮ್ಮ ತಲೆಯಲ್ಲಿ ಹಾಕ್ಬಿಡ್ರಿ. ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡ್ಕೊಳ್ರಿ. ಒಳ್ಳೆಯ ಶಿಕ್ಷಣವನ್ನು ಪಡೆದ್ರೆ ಮುಂದೆ ನಿಮ್ದು ಬದುಕು ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ಈ ವೇದಿಕೆ ಮೂಲಕ ನಾನು ತಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಮಕ್ಕಳ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಲಕ್ಷ್ಮಣನ ಮಂಗಿಯವರು ಒಂದೆರಡು ಮಾತನ್ನು ಹೇಳಬೇಕು ಕೇಳ್ಕೊತಾ ಇದ್ದಾರೆ. ಇವತ್ತಿನ ಮಕ್ಕಳ ಗ್ರಾಮ ಸಭೆಯ ವೇದಿಕೆಯ ಆಸೀನರಾದಂತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾಂತೇಶ್ ಪ್ರಕಾಶ್ ಹುಡುಗರು ಅವರೇ ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಶಿವರಾಯಪೇಟೆ ಸಂಜಯ್ ಅವರು ಹಾಗೂ SDMC ಅಧ್ಯಕ್ಷರಾದ ದರ್ಯಾಪನ ಅಮ್ಮನವರು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ SDMC ಸದಸ್ಯರು ಹಾಗೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಸಂಜಯ್ ಚಂದ್ರ ಸರ್ ಹಾಗೂ ಈ 4 ಹಳ್ಳಿಯಲ್ಲಿ ಬರ್ತಕ್ಕಂಥ ಜಾಗನೂರು, ಮಮತಾಪುರ, ವಿಜಯನಗರ, ಮೊಗದಾನಟ್ಟಿ, ಶ್ರೀನಗರ ಎಲ್ಲ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು, ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರು ಎಲ್ಲರೂ ಸೇರಿ ಮಕ್ಕಳ ಗ್ರಾಮ ಸಭೆಯನ್ನ ಇವತ್ತಿನ ದಿನ ನಡೆಸಿಕೊಟ್ಟಿದ್ರು. ಆ ಒಂದು ಮಕ್ಕಳ ಗ್ರಾಮ ಸಭೆಯಲ್ಲಿ ಇವತ್ತು ಮಕ್ಕಳ ಹಲವಾರು ಬೇಡಿಕೆಗಳನ್ನ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಸಂಜಯ್ ಚಂದ್ರ ಸರ್ ಹಾಗೂ ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ಮಾಂತೇಶ್ ಪ್ರಕಾಶ್ ಹುಡುಗರು ಅವರು ಹಾಗೂ ದರ್ಯಾಪ ಅಮ್ಮನವರು ಹೆಚ್ಚಿನ ಒಂದು 15 ಅವಕಾಶದಾಗ ಹೆಚ್ಚಿನ ಒಂದು ಅನುದಾನವನ್ನು ತಗೊಂಡು ಸ್ಕೂಲ್ ಶಾಲಾ ಅಭಿವೃದ್ಧಿ ಮಾಡಕ ಒಂದು ಅವಿರತ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ ಪ್ರಥಮವಾಗಿ ಮೊದಲನೇ ಸಾರಿಗೆ SDMC ಸದಸ್ಯರ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಗುವಾಗ ಏನೊಂದು ಹುರುಪಿತ್ತು, ಈಗ ಬರ್ಬರ್ತಾ ಅದೆಲ್ಲ ಕಳ್ಕೊಂಡ ಕಾಣ್ತದೆ. ಯಾಕಂದ್ರೆ ಸ್ಟಾರ್ಟಿಂಗ್ ನೋಡ್ಬೇಕು ಇದೊಂದು ದೊಡ್ಡ ರಣರಂಗ ಆಗಿತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸದಸ್ಯರ ಆಯ್ಕೆ ಮಾಡುವಾಗ. ಯಾಕೆ ಮಾತು ಹೇಳಕತ್ತಂದ್ರೆ ಅವಾಗ ನಾ ಅಂತ ನೀ ಅಂತ ಹೇಳ್ಕೊತ ಬಹಳ ಜನ ನಮ್ಮೆಲ್ಲ ಪಂಚಾಯತಿ ಅವರಿಗೆ ದೊಡ್ಡ ಒಂದು ತಲ್ಲುವಾಗಿಬಿಟ್ಟಿತ್ತು. ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲ ಚುನಾವಣೆ ಹೋಗುವ ಒಂದು ಹಂತಕ್ಕೆ ಬಂದಿತ್ತು. ಆದ್ರ ಅವಾಗೆಲ್ಲ ಸರ್ಗಳು ಅಂದ್ರು ಇವು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆದಂಗೆ SDMC ನಡೆಯಕೈತಿ ನಮ್ಮ ಶಾಲಾ ಸುಧಾರಣಾ ಸಮಿತಿಗೆ ಜನ ಬರ್ಬೇಕು ಬಹಳ ಏನು ನಿರೀಕ್ಷೆ ಇಟ್ಟರು ಬರ್ಬೇಕಾದ್ರ ಒಂದು ವಿಶ್ವಾಸವನ್ನು ಕಳ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಆ SDMC ಸದಸ್ಯರು ಮೊದಲು ಪ್ರಥಮವಾಗಿ ಎಲ್ಲರೂ ಮೀಟಿಂಗ್ ಹಾಜರಾಗಲಿಲ್ಲ ನಮ್ಮ ಒಂದು ಮನವಿ. ಆಮೇಲೆ ಜೊತೆಗೆ ಅವ್ರೇನಂತ ಮನವಿ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಆ ಭಾಗದ ಏನ್ ಸದಸ್ಯರಿರ್ತಾರ ಸಂಬಂಧಪಟ್ಟ ಸ್ಕೂಲ್ಗಳು ಅವರವ್ರ ಏರಿಯಾದಾಗ ಒಂದೊಂದು ಸಂಬಂಧಪಟ್ಟ ಸ್ಕೂಲ್ಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿದಾಗ ಮಾತ್ರ ಇದೆಲ್ಲ ಸಕ್ಸಸ್ ಆಗ್ತದೆ. ಈಗ ಅಭಿವೃದ್ಧಿ ಅಧಿಕಾರಿ ಸಾಹೇಬರು ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆದ್ರೆ ನಾವು ಅಲ್ಲಿ ಹೆಚ್ಚಿನ ಒತ್ತು ಕೊಟ್ಟ ನಮ್ಮ ಏರಿಯಾದಾಗ ಯಾರ್ಯಾರ ಸದಸ್ಯರಾರ ಅವ್ರವ್ರ ಭಾಗದಾಗ ಬರ್ತಕ್ಕಂಥ ಶಾಲಾ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಯಾರಪ್ಪ ಅಂದ್ರೆ ಆ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರ ಬಹಳ ಮಹತ್ವದ ಕೆಲಸ ಐತಿ. ಅದನ್ನು ಮಾಡಿಸ್ಕೋಬಹುದು. ಈ ನಿಮ್ಮ SDMC ಅಧ್ಯಕ್ಷರು ಆಮೇಲೆ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತೆ ಈಗೆಲ್ಲರೂ ಸೇರಿ ಅದನ್ನು ಒತ್ತಡ ಹಾಕಿದಾದ್ರೆ ಕೆಲಸಗಳಾಗ್ತಾವ. ಜೊತೆಗೆ ಈ ಸರ್ಗಳು ಹೇಳಿದ್ರೆ ಅವಾಗ ಈ ಸ್ಕೂಲ್ದಲ್ಲಿ ಇವು ಖಾಲಿ ಕೊಟ್ಟದ್ದು ಈ ತರ ಎಲ್ಲ ಇದು ಶಿಕ್ಷಣ ಅಂದ್ರೆ ಇದೊಂಥರ ದೇವ್ರ ಹೆಂಗ ನಮ್ಮ ಒಂದು ಹಳ್ಳಿಯಾಗ ಇನ್ನೊಂದು ವಿಶೇಷ ಐತಿ. ಬರೀ ದೇವಸ್ಥಾನಗಳಿಗೆ ಸಾಕಷ್ಟು ಅಭಿವೃದ್ಧಿ ಮಾಡಕ್ ನಿಂತಾರ. ದೇವಸ್ಥಾನ ಯಾವುದೋ ಒಂದು ಕೆಟ್ಟ ಘಟನೆ ಚಟುವಟಿಕೆ ವಿಚಾರಗಳು ನಡಿಬಾರ್ದಂತ ಎಲ್ಲರೂ
ಕಲಿಯಕ್ಕೆ ಪ್ರಯತ್ನ ಪಡ್ತಾರೆ ಊರು ಹಿರಿಯರೆಲ್ಲ ಸೇರಿ. ಅದರಂಗೆ ಇದು ಕೂಡ ಒಂದು ನಿಜವಾದ ದೇವಸ್ಥಾನ ಏನಪ್ಪ ಅಂತಂದ್ರೆ ನಮ್ಮ ಸ್ಕೂಲ್ ಅಡ್ಡಿಲ್ಲ. ಯಾಕಂದ್ರೆ ನಾನು ಭಾಳ ಸಲ ಹೇಳಿದ್ದೀನಿ ಮಾತನ್ನು, ಎಲ್ಲ ಹಿರಿಯರಾಗ್ಲಿ ಈ ಸುತ್ತಮುತ್ತ ಇರ್ತಕ್ಕಂಥ ಜನರಾಗ್ಲಿ, ಆಮೇಲೆ ಈ ಶಾಲ್ಯಾಗ ಅವರು ಕೂಡ ಕಲ್ತಿರ್ತಾರ, ಕಲ್ತಾರನ್ನ ಮತ್ತೆ ಈ ಕೆಲಸ ಮಾಡ್ತಿರ್ತಾರೆ. ವಿಶೇಷ ನೋಡಕ್ಕಾಗ್ಲಿ ಶಿಕ್ಷಣ ಸಂಸ್ಥೆ ಅಂದ್ರೆ ಒಂದು ನಿಜವಾದ ದೇವರ ಮನೆ ಅಂದ್ರೆ ಅಡ್ಡಿಲ್ಲ. ಅಂತ ಘಟನೆಗಳನ್ನ ಮಾಡಬಾರ್ದು ಅನ್ನೋ ಒಂದು ವಿಚಾರ ಪರಿಕಲ್ಪನೆ ನಮ್ಮಲ್ಲಿರ್ಬೇಕು. ದೊಡ್ಡವರಾದವ್ರೆ ಹುಡುಗರೇನಂತ ತಪ್ಪಿಕೊಳ್ಳೋದಿಲ್ಲ, ಆಮೇಲೆ ಯಾರು ತಪ್ಪು ಮಾಡಿದ್ರು ಮತ್ತು ಒಂದು ಬಿಟ್ಟು 2-3 ಸಲ ತಿಳುವಳಿಕೆ ಹೇಳಿ ಅವ್ರಿಗೆ ಇಂಥ ಮುಂದೆ ಘಟನೆಗಳನ್ನ ಮರುಕಳಿಸಬಾರ್ದಂಗೆ ನೋಡ್ಕೊಂಡು ಸಿಸಿ ಕ್ಯಾಮ್ರಾ ಹಾಕಿದ್ರು ಕೂಡ ಸಿಸಿ ಕ್ಯಾಮ್ರಾದಾಗ ಓಪನ್ ಬಂದ್ ಮಾಡಿಬಿಡೋರು ಎರಡು ಮೇಲೆ. ಇನ್ನು ಅವ್ರಿಗೂ ಒಂದ್ ಸ್ವಲ್ಪ 2-3 ಸಲ ಮನವರಿಕೆ ಮಾಡಿ ಅನ್ನಪ್ಪ ಅಂತ ಹೇಳ್ಬೇಕಾಗಿತ್ತು. ವಿಚಾರಗಳು ಹೇಳಿಲ್ಲ, ಜಾನಪದ ಹಾಡ ಹಾಡ್ಸ್ಕೊಂಡು ಹೋಗ್ತಾರೆ. ಎಲ್ಲ ಟ್ರ್ಯಾಕ್ಟರ್ಗಳೆಲ್ಲ ಮಾಲಕರು ನಾವು ಇರ್ತೀವಿ. ಇದು ಹಚ್ಕೊಂಡು ಹೋಗುದು ಒಂದು ಚಲೋ. ಈಗ ಬಾಜುಕಿಲಿ ಕಬ್ಬು ಗಿಡಾಕರ ಶಾಲೆ ಅವತ್ತಿನ ಕ್ಲಾಸ ಬಂದ್ರೆ ಕಂಪ್ಲೀಟ್ ಒಂದು 3 ಕ್ಲಾಸ್ ಕಬ್ಬು ತುಂಬುತ್ತಾರ. ಅಂದ್ರೆ ಆ ತರ ಹಚ್ಚಿಬಿಡ್ತಾರೆ. ಯಾಕೆ ಹಚ್ತಾರೆ ಕೇಳಕ್ ಹೋದ್ರೆ ಅನೇಕ ನಮೂನೆ ವಿಚಾರ ಮಾಡ್ತಾರೆ. ಆದ್ರೂ ಒಂದು ಒಳ್ಳೆ ವಿಚಾರ ಇದೀಗ ನಮ್ಮ ಹನುಮನವರ ಹೇಳಿದಾರ. ಅದನ್ನೆಲ್ಲ ನಾವು ಟ್ರ್ಯಾಕ್ಟರ್ ಮಾಲಕರು ನಾವು ಇರ್ಬೋದು, ನಾವೇ ನಮ್ಮ ಡ್ರೈವರ್ಗಳಿಗೆ ಸ್ವಲ್ಪ ಮನವರಿಕೆ ಮಾಡಿ ಈ ಸ್ಯಾಲರಿ ಪಾವತಿ ಒಂದು ಸ್ವಲ್ಪ ಎಂತ PSI ಸಾಹೇಬರು ಸಾಕಷ್ಟು ಘಟನೆಗಳು ನೋಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ. ಆ ಟೇಪ್ ರೆಕಾರ್ಡ್ ತೆಗೆದು ದೊಡ್ಡದಾಗಿಟ್ಟು ಅವ್ನ ಹಾಶ್ ಹೊಡೆದು ಮತ್ತೆ ಫೈನ್ ಇಟ್ರು ಹೈಯೆಸ್ಟ್ ಟೇಪ್ ಎಲ್ಲಿ ಕೂರಿಸ್ತಾರ ಮತ್ತೆ ಅದೇ ಜಾಗಕ್ಕೆ ಮತ್ತೆ ಟೇಪ್ ಕೂರಿಸ್ಕೊಂಡ್ ಬರ್ತಾರೆ. ಇದನ್ನ ಸರ್ ನಾವೊಂದು ನನ್ನ ಅಭಿಪ್ರಾಯ ಪ್ರಕಾರ ನಮ್ಮ ಪಂಚಾಯತಿಯಿಂದ ಒಂದು ತಡವನ್ನು RTO ಆಫೀಸ್ಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಇದನ್ನ ನಾವು ಪಂಚಾಯತಿಯಿಂದ ಒಂದು ಲೆಟರ್ ಕಳಿಸೋದ್ರಿ RTO ಆಫೀಸ್ ಮತ್ತು ಸಬ್ ಪೊಲೀಸ್ ಇಲಾಖೆಗೆ. ಅವರು ಕ್ರಮ ಕೈಗೊಂಡಿದ್ದಾದ್ರೆ ಮಾತ್ರ ಇವತ್ತಿನ ದಿನಮಾನದಲ್ಲಿ ಜನ ಒಂಥರ ಹೆದರ್ತಾರೆ. ಮತ್ತೆ ಆದ್ರೂ ಪೊಲೀಸರು ಕೂಡ ಇವತ್ತು ಕ್ವಶನ್ ಮಾಡಲು ಇವತ್ತು ಮುಂದೆ ಬಂದಿದೆ. ನಿಮ್ದು ಏನಪ್ಪ ಕೆಲಸ ಇದ್ರೆ ಕಾಗದ ಹಾಕಿರೋ ನಮ್ಮ ಮೈಮುಂಟ ಬರಕ್ ಹೋಗ್ಬೇಡ ನಮ್ಮ ಲೆಕ್ಕಕ್ಕೆ ಜನ ಹೇಳ್ಬಿಟ್ಟಾರ. ಅಂದ್ರೆ ಯಾವ ಲೆವೆಲ್ಗೆ ಜನ ಹೋಗ್ಬಿಟ್ಟು ನೋಡ್ರಿ. ಅವರು ಎಷ್ಟು ಸರ್ ಹೇಳ್ತಾರೆ ಹಿಂಗೆಲ್ಲ ಟೇಪ್ ರೆಕಾರ್ಡ್ ಹಾಕ್ಬೇಡ. ಹಿಂದಿನ ಸಾಕಷ್ಟು ಟ್ರ್ಯಾಕ್ಟರ್ ಚಾಲ ಬಂದಾಗ್ಬಿಟ್ಟಾಗ ಅನೇಕ ಅನಾಹುತಗಳ ಕಾರಣ ಮೇನ್ ಕಾರಣಪ್ಪ ಅಂದ್ರೆ ಕಬ್ಬು ತಿಂದ ಟ್ರ್ಯಾಕ್ಟರ್ಗಳು ಬಹಳ ಜನ ತಿಳ್ಕೊತಾರೆ. ಅಂದ್ರೆ ಅವರು ಸಾಕಷ್ಟು ಉದ್ದ ಗಾಡಿ ಇರ್ತದ ಅದನ್ನ ಹೇಳಿದ್ರು ಸದಕ್ಕೆ. ಅದಕ್ಕಾಗಿ ನಮ್ಮ ಪಂಚಾಯತಿಯಿಂದ ಪೊಲೀಸ್ ಇಲಾಖೆಗೆ ಮತ್ತು ಒಂದು ಸಾರಿಗೆ ಇಲಾಖೆಗೆ ಒಂದು ಲೆಟರ್ ಕಳಿಸಿ ಆ ಕ್ರಮವನ್ನ ಬಂದ್ ಮಾಡುವಂತ ಕ್ರಮವನ್ನ ಪಂಚಾಯತಿ ಅಭಿವೃದ್ಧಿ ಮುಖಾಂತರ ಲೆಟರ್ ಕಳಿಸಿ ಈ ಸ್ಕೂಲ್ನಲ್ಲಿ ಇನ್ನೂ ಅನೇಕ ಸರ್ವೆಗಳೆಲ್ಲ ನೀರಿನ ಟ್ಯಾಂಕಿ ಇವೆಲ್ಲ ಬೇಕಾಗಿಲ್ಲ ನಮ್ಮ ಕಡೆ ಏನ್ ಸಾಧ್ಯತೆ ಇದೆಲ್ಲ ಹೆಲ್ಪ್ ಮಾಡಿಕೊಡುವ ಒಂದು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಇಲ್ಲಿ ಕಲಿತು ಏನು ನೀವು ಯಾರ ಒಂದು ಈ ಸ್ಕೂಲನ್ನ ಇದೇ ಹೇಳಿದ್ರಲ್ಲ ಸ್ವಚ್ಛತೆ ಬಗ್ಗೆ, ಇಲ್ಲಿ ಕಲಿತು ಶಿಕ್ಷಣವನ್ನು ಕಲಿತು ಒಂದು ಸಿಪಾಯಿ ಹುದ್ದೆ ಕಸ ಉಳಿಸುವ ಒಂದು ಹುದ್ದೆ ಇದ್ರು ಕೂಡ ಅಪೇಕ್ಷಣೆ ಹಾಕಿ ಅದನ್ನ ಸ್ವಾಗತ ಮಾಡಿ ಸ್ವೀಕಾರ ಮಾಡ್ತಿರ್ತಾರೆ. ಆವಾಗ ನಾವು ಸ್ಕೂಲ್ನಾಗ ಓದೋದ್ನಾಗ ಮೊನ್ನೆ ಒಂದು ವಾಟ್ಸಾಪ್ದಾಗ ಬಂದಿದ್ದೆ, ಯಾವುದು ಜಪಾನ್ದಾಗ ಅನಿಸ್ತದೆ. ಅವ್ರ ಸ್ಕೂಲನ್ನ ಅವರ ಸ್ವಚ್ಛತೆ ಬಂದ್ರು. ಇಲ್ಲಿ ಕೆಲವೊಂದು ಜನ ನಮ್ಮ ಹುಡುಗರನ್ನ ಶೌಚಾಲಯ ಕೊಡಕ್ಕೆ ಹಾಕಿಸ್ತಂತ ಕ್ವಶನ್ ಮಾಡಿದ್ರು ಸರ್. ರಗಡ ಸಲ ನಮ್ಗೆ ಕೇಳಕ್ ಒಂದು ವಿಷಯಗಳದಾವ. ಈಗ ನಮ್ಮ ಮನ್ಯಾಗ ಶೌಚಾಲಯ ನಾವ ಸ್ವಚ್ಛ ಮಾಡ್ಕೋಬೇಕು. ಹಂಗೆ ಇಲ್ಲಿ ಕೂಡ ಶಿಕ್ಷಣ ಸಂಸ್ಥೆ ಕೂಡಲೇ ನಾವೇ ಯೂಸ್ ಮಾಡ್ತಕ್ಕಂಥ ಶೌಚಾಲಯ ಎಲ್ಲರೂ ಕೂಡ ಸಾಮೂಹಿಕವಾಗಿ ಕಸ ಗುಡಿಸೋದಾಗ್ಲಿ, ಶೌಚಾಲಯ ಸ್ವಚ್ಛತೆ ಇಡೋದಾಗ್ಲಿ, ಅಲ್ಲಿ ಹೋಗಾಗ ಯಾರು ಹೋಗುದಿಲ್ಲ. ನೀವೇನು ವಿದ್ಯಾರ್ಥಿಗಳಿರಲ್ಲ, ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಅದನ್ನ ಕ್ಲೀನ್ ಇಟ್ಕೊಂಡ ಮೂಲಭೂತ ಸೌಕರ್ಯ ಇರೋದಲ್ಲ ಅದನ್ನ ಹಿಡಿದಾದ್ರೆ ಗ್ರಾಮ ಪಂಚಾಯತಿ ಮಾಡಿದಾಗ ಅದನ್ನ ಒದಗಿಸುವಂತ ವ್ಯವಸ್ಥೆ ಮಾಡ್ತೀವಿ. ಸ್ವಚ್ಛತೆಯನ್ನ ಆದಷ್ಟು ತಾವುಗಳನ್ನ ಮಾಡಿ ಈ ಒಂದು ಶಾಲಾ ಒಂದು ಮಕ್ಕಳ ಒಂದು ಗ್ರಾಮ ಸಭೆ ಮಾಡಿದ್ರೆ ಬಹಳ ತುಂಬಾ ಖುಷಿಯ ಸಂಗತಿ ಇದೆ. ಯಾಕಂದ್ರೆ ನಾವಿದ್ದಾಗ ಮೊದಲೇ ಗ್ರಾಮ ಸಭೆ ಈ ತರ ಯಾವುದು ಇಲ್ಲೇನ ಆತರ ಹೇಳ್ಕೊಳಂಗಿದ್ರೆ ನಾವು ಕಲ್ತಂತ ಶಾಲೆ ಇದೆ. ಅಂದ್ರೆ ಇವತ್ತಿನ ಇನ್ನೊಂದು ವಿಶೇಷ ಏನಂದ್ರೆ ಈಗ ಹೇಳಿದ್ರೆ ಗ್ರಾಮ ಇದು ಸ್ಕೂಲ್ ಕಟ್ಟಡಗಳು ಹೋಗ್ತಾ ಇದೆ ಮೇಲ್ಛಾವಣಿ ಅಂತೇಳಿ, ಅದು ಕೂಡ ಶಾಸಕರ ಒಂದು ಅನುದಾನದಾಗ ಸಾಕಷ್ಟು ಪ್ರಯತ್ನ ಮಾಡಿ ಕೊಠಡಿಗಳನ್ನು ತಗೊಂಡ್ಬರ್ತಾರೆ. ತಗೊಂಡ್ ಬಂದಾಗ ಇಲ್ಲಿ SDMC ಮತ್ತು ಅಧ್ಯಕ್ಷರು ಮತ್ತು ಮುಖ್ಯೋಪಾಧ್ಯಾಯರು ಅದರ ಮೇನ್ ಅಕೌಂಟ್ ಹೆಡ್ ಮೇಂಟೈನ್ ಮಾಡ್ತಿರ್ತಾರೆ. ಅವಾಗ ಯಾವ ತರ ಕಲ್ಪನೆ ಕಾಮಗಾರಿ ನಡೆಯೋದು ಅನ್ನೋದು ನಮ್ಮ SDMC ಅಧ್ಯಕ್ಷರು ಮತ್ತು ಹೆಡ್ ಮಾಸ್ಟರ್ಸ್ ಅವರು ಸ್ವಲ್ಪ ಹಂಗೇನಾರ ಕಳಪೆ ಕಾಮಗಾರಿ ನಡೆದದ್ದು ಅಂದ್ರೆ ಕೆಲಸ ನಡೆದಾಗಲ್ಲ ನೀವು ಅಬ್ಜೆಕ್ಷನ್ ಮಾಡಿದ್ರೆ ಆ ಸೋರಿಕೆ ತಡಿಬಹುದು. ಕೆಲಸ ಎಲ್ಲ ಮುಗಿದು ಹೋದ್ಮೇಲೆ ಒಂದು ಬಿಲ್ಲು ಪಾಸ್ ಆಗಿರ್ತೈತಿ, ಆಮೇಲೆ ಶಾಲಾ ಮೇಲ್ಛಾವಣಿ ಸೋರಾಗ್ತದ, ಅದಕ್ಕೆ ರಿಪೇರ್ ಮಾಡಿದ್ರೆ ಏನು ಸ್ಲ್ಯಾಬ್ ತಂದು ಹಾಕಕ್ ಸಾಧ್ಯ ಇಲ್ಲ. ಬಹಳ ಮ್ಯಾಮ್ ಒಂದು ತಾತ್ಪರ್ಯ ಕಟ್ಬೋದು ಮತ್ತೊಂದು ಎಕ್ಸಸ್ ಕೊಡ್ತಾರೆ. ಅಂದ್ರೆ ಕಾಮಗಾರಿ ಕೈಗೊಂಡಾಗ ನಡೀತಕ್ಕಂಥ ಟೈಮ್ದಾಗ ತಮ್ಮ ಅನಿಸಿಕೆಗಳನ್ನು ಹೇಳಿ ನಿಮ್ಗೇನಾರ ಕಾಂಟ್ರಾಕ್ಟರ್
ಸ್ಪಂದನೆ ಮನವಿ ಮಾಡಿದ್ರೆ ಅದನ್ನ ವಿಷಯ ತಂದು ಮತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸಂಬಂಧಪಟ್ಟ ಶಾಸಕರಿಗೂ ಹೇಳಿದಾದ್ರೆ ಒಳ್ಳೇದಾಗ್ತದೆ. ಅದೇ ಕಾರಣವಾಗಿ ನಾವು ಇಲ್ಲಿ ನಮ್ಮ ಅಪೂರ್ವ ಸುರೇಶನ ಬೆಲ್ಲದವ್ರು ಅದಾರ, ಮಹೇಶನ ಬೆಲ್ಲದವ್ರು ಅದಾರ, ಅವ್ರ ವಿಷಯ ನೆನೆಸ್ಕೋಬೇಕಾಗ್ತದೆ. ಈ ನಮ್ಮ ಚಿಕ್ಕೋಡಿ ಪೂರ್ವ ಭಾಗದಾಗ ಒಂದು ದೇವರಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ಅವರು ಶಿಕ್ಷಣಕ್ಕೆ ಇಷ್ಟು ಒತ್ತು ಕೊಡ್ತಾರ. ಸುಮಾರು ಎಲ್ಲ ಕನ್ನಡ ಎಲ್ಲ ಹೈಸ್ಕೂಲ್ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ತಮ್ಮದೇ ಆದ ಒಂದು ಫ್ಯಾಕ್ಟರಿಯಿಂದ ಬರ್ತಕ್ಕಂಥ ಒಂದು ಅನುದಾನದಾಗ LED ಕೊಡೋ ವ್ಯವಸ್ಥೆ ಮಾಡ್ತಾರ. ಒಂದ್ 2 LED ಕೊಟ್ಟಾರ, ಪ್ರೊಜೆಕ್ಟರ್ ಕೊಟ್ಟಾರ. ಬೆಲ್ಲದವ್ರು ನಾವು ಇಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ. ಮತ್ತು ಕೂಡ ಮನೆ ಬಂದಾಗ ನಮ್ಮ ಶ್ರೀರಾಮ್ ಶಿಕ್ಷಣ ಸಂಸ್ಥೆಗೆ ಅಲ್ಲಿ ಒಂದು ಕೊಡ್ಕೊಂತ ಹೇಳಿದಾರೆ. ಮತ್ತೆ ನೆಕ್ಸ್ಟ್ ಟೈಮ್ ಮಮದಾಪುರ ಸ್ಕೂಲ್ಗೂ ಕೂಡ ಒಂದು ನಾವು LED ಕೊಡೋ ಒಂದು ವ್ಯವಸ್ಥೆ ಮಾಡ್ತಂತೇಳಿ ನಾವು ಮನೆ ಜಾರಿ ಹೋಗಿ ಅವ್ರು ಕರೆದ ಉದ್ದೇಶದಕ್ಕಾಗಿ ಬರೀ ನಮ್ಮೂರಿಗೆ ಒಂದ್ ಸ್ವಲ್ಪ ಸಾಲಿ ನೋಡಿ ಅವ್ರ ಕಡೆ ಏನ್ ದೇಣಿಗೆ ಕೊಡ್ಕೊಂಡ ಅವ್ರನ್ನ ಸ್ಮರಿಸ್ಕೋಬೇಕಾಗಿದೆ. ಬೆಲ್ಲದ ನಾವು ಕುಟುಂಬಕ್ಕೆ ನಾವು ಎಲ್ಲ ನಮ್ಮ ಗ್ರಾಮಸ್ಥರ 4 ಹಳ್ಳಿ ಪರವಾಗಿ ಅವರ ಧನ್ಯವಾದ ತಿಳಿಸಿ, ಜೊತೆಗೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿ ಸಹಕಾರ ಸಂಘದಿಂದ ಇಲ್ಲಿ ಸಾಕಷ್ಟು ಕೇಬಲ್ ಮತ್ತು ಹಾಗೂ ಬ್ಯಾಗ್ಗಳು ಇಪ್ಪತ್ತು ಗೊಬ್ಬರ ಕಂಪನಿಯವರು ಬಂದಾಗ ನಾವು ಆ ಅಮೌಂಟ್ ಅನ್ನ ಇಂಥ ಒಂದು ಸ್ಕೂಲ್ಗೆ ಬಳಸ್ಬೇಕಂದಾಗ ಇಲ್ಲಿ ಬೋರ್ಡ್ಗಳು, ಡೆಸ್ಕ್ ಎಲ್ಲ ತಾಕ ಮತ್ತು ಗ್ಲಾಸ್ ಸಾಕಷ್ಟು ಕೊಟ್ಟಿದ್ದು. ಆದ್ರೂ ಕೂಡ ಮತ್ತೆ ಸ್ವಲ್ಪ ಕೊರತೆ ಇದೆ ಅಂತ ಹೇಳಿದಾಗ ಮಲೇಶ್ ಹನುಮಂತವ್ರ ನೇತೃತ್ವದಾಗ ಯಾರು ಈಗ ಕೊಟ್ಟ ಮತ್ತೆ ಒಂದು ತೊಡೆ ಕಾರ್ಯಗಳನ್ನು ಕೂಡ ಒದಗಿಸಿದ್ದಾರೆ ಶಿಕ್ಷಣಕ್ಕೆ. ಮತ್ತು ಜೊತೆಗೆ ಈ ಏನ್ ಕಲಿತಿರ್ತಾರೆ ಎಲ್ಲರೂ ಕಲಿತು ಮತ್ತು ನೌಕರಿ ಹಿಡಿದವರು ಕೂಡ ಈ ಶಿಕ್ಷಣ ಸ್ಕೂಲ್ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟ ನಾವು ಇದು ನಮ್ಮ ಮನೆಯ ತಿಳ್ಕೊಂಡ ಶಿಕ್ಷಣ ಸಂಸ್ಥೆ ನಿಜವಾದ ದೇವ್ರ ಮನೆಯಪ್ಪ ಅಂದ್ರೆ ಶಾಲೆ ತಿಳ್ಕೊಂಡು ನಡೆದ ನಮ್ಮ ಜೀವನ ಭಾವನೆ ಅಂತ ಹೇಳಿ ನನ್ನ ವಿಚಾರವನ್ನು ವ್ಯಕ್ತಪಡಿಸಿ ನಾನು 4 ಪದ ಮುಗಿಸ್ತೇನೆ. ಧನ್ಯವಾದ. ಇಲ್ಲಿವರೆಗೆ ವಿದ್ಯಾರ್ಥಿಗಳ ಜವಾಬ್ದಾರಿ, ಪ್ರಶ್ನೆಗಳಷ್ಟೇ ಸಮಸ್ಯೆಗೆ ಪರಿಹಾರಗಳಲ್ಲ. ಆ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರಗಳನ್ನು ಕಂಡುಕೊಳ್ಬೇಕು, ನಮ್ಮ ಜವಾಬ್ದಾರಿ ಏನು ಎಂಬುದರ ಬಗ್ಗೆ ವಿವರವಾಗಿ ಮಾತಾಡಿದ ಲಕ್ಷ್ಮಣ ನಮ್ಮಂಗಿ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಪವಿತ್ರ ನಾರಾಯಣ ಹಂಜಗಟ್ಟಿ. ನಾನು KSS ಗ್ರಾಮೀಣ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 810 ಮಕ್ಕಳಿರುವುದರಿಂದ ಕೇವಲ 6 ಜನ ಅಡುಗೆ ಸಿಬ್ಬಂದಿಗಳು ಸಾಲುತ್ತಿಲ್ಲ. ಹಾಗಾಗಿ ಇನ್ನೂ 2 ಅಡುಗೆ ಸಿಬ್ಬಂದಿಯವರನ್ನು ನೇಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನೇರವಾಗಿ ಏನು ಸಂಬಂಧ ಪ್ರಯಾಣಿಸಲ್ಲ, ನೀವು ನೇರವಾಗಿ ಇಲಾಖೆಗೆ ಮನವಿ ಸಲ್ಲಿಸಿ ಅಲ್ಲಿಂದ ಇಲ್ಲ ಕೊಡ್ತೀವಿ ನಾವು. ನಮ್ಮ ನೀವು ಪ್ರಥಮವಾಗಿ ನೀವು ಮನವಿ ಕೊಡಿ. ಈ ಬೇಡಿಕೆ ಇದ್ರೆ ಗ್ರಾಮ ಪಂಚಾಯತ್ನಿಂದ ನಾವು ಮುಂದುವರಿಸಬೇಕು. ಅದರ ನೇರವಾಗಿ ಸಂಬಂಧಪಟ್ಟ ಇಲಾಖೆನ ಅದಕ್ಕೆ ವಿಷಯ ಹೋಗಬೇಕಾಗುತ್ತೆ. ನಮ್ಮಿಂದ ನಾವು ನೆರವು ಗ್ರಾಮಗೊಳಿಸಿದಂಥ ಆಗಮಿಸಿದಂಥ ಮಕ್ಕಳ ಗ್ರಾಮ ಸಭೆ ಆಗಮಿಸಿದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಮುಸ್ಲಿಂ ಶಿವಸೇನಾ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಗುರುಗಳು ಇಲ್ಲಿವರೆಗೆ ನಾವು ಮುಸ್ಲಿಂ ಜೀವನ ಆಯ್ಕೆ ಮಾಡೋಕ್ಕೆ ಬಹಳ ಪ್ರಯತ್ನ ಪಟ್ಟು ಆ ರೀತಿ ಎಲ್ಲರೂ ಒಳ್ಳೆಯದ ಆಯ್ಕೆ ಮಾಡ್ಕೊಳ್ಳೋದು ಏನೇನು ತಪ್ಪಿಲ್ಲ ಕರೆಸ್ಕೊಂಡು ಬರ್ತಾರೆ. ಎಲ್ಲರೂ ಒಳ್ಳೆಯ ರೀತಿಯಿಂದ ಸ್ಪಂದಿಸ್ತಾರೆ. ಯಾಕಂದ್ರೆ ಎಲ್ಲರೂ 5 ರೂಪಾಯಿ ಹಾಕೊಂಡ್ರೆ ಏನ್ ಬೇಕು ಮಾಡ್ಬೇಕು ಎಲ್ಲ ಹಾಕೋದು ಒಳ್ಳೆಯ ಅಧ್ಯಕ್ಷತೆ ಸಮಸ್ಯೆ. ಮತ್ತೆ ಗ್ರಾಮ ಪಂಚಾಯತಿಯಿಂದ ಕೆಲಸಗಳು ಸಾಕಷ್ಟು ಆಗಿದೆ. ಯಾಕಂದ್ರೆ ಇಲ್ಲೂ ಮಾತೇ ಇದೆ. ನಮ್ಮ ಮನೆ ತಿಳಿಸಲು ಬೇಡ ಹಿಂದೆ ಸರಿಂದ ಸಮಸ್ಯೆ ಆಯ್ತು ಮಾತು ಶಿಕ್ಷಣಕ್ಕೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಒತ್ತು ಕೊಟ್ಟಂಗ ಎಲ್ಲೂ ಕೊಟ್ಟಿದೆ. ಮತ್ತೆ ಎಲ್ಲೂ ಕೆಲಸವೂ ಆಗಿದೆ. ಮತ್ತೆ ಇಲ್ಲಿ ಶಿಕ್ಷಕರು ಈಗ ಭರ್ತಿಯಾಗೈತಿ. ಶಿಕ್ಷಕರು ನಮ್ಮಲ್ಲಿ ಎಷ್ಟು ಅದಾರು 4ನೇ ತರಗತಿಯಿಂದ ಮೆಟ್ರಿಕ್ ತನಕ ಫ್ರೀ ಸಿಸ್ಟಮ್ ಮಾಡಿದ್ದಾರೆ. ನಾವು ನೀವು ಯಾಕಂತ ಕಲಿಸ್ತಾರಂದ್ರೆ ಟೀಚರ್ಗಳು ಡ್ಯಾನ್ಸ್ ಮಾಡಿ ಒಬ್ಬೊಬ್ಬರಿಗೆ ಕೂಡಿ ಅವ್ರಗಳಿಂದ ಮಕ್ಕಳಾಗಿ ಒಳ್ಳೆ ರೀತಿಯಿಂದ ಕಲಿಸ್ತಾರೆ. ನಿಮ್ಮ ಮಕ್ಕಳು ಏನಾದ್ರೆ ನಿಮ್ಗೆ ಕನ್ನಡ ಶಾಲೆ ಹಾಕ್ತಾರೆ. ಯಾಕಂದ್ರೆ ಕನ್ನಡ ಶಾಲೆ ಸಿಗುದು ದುರ್ಲಭ ಐತೆ. ಇಲ್ಲಿ ಹಾಕಿ ನೀವು ಮಕ್ಕಳನ್ನ ಹಾಕಿದ್ರೆ ಒಂದು ಸ್ವಲ್ಪ ನಾವು ಆಗಬೇಕು. ಇಲ್ಲಿ ಸಾಧ್ಯ ಆಗ್ತೈತಿ ಶಿಕ್ಷಣ ಇನ್ನೊಂದು ತೊಳೆದಷ್ಟು ನೀವು ಹುಡುಕೋದು ಬರ್ತೀವಿ ನಾವು. ಯಾಕಂದ್ರೆ ಆ ಶಿಕ್ಷಕರು ಬಂದರು, ಒಳ್ಳೆ ಶಿಕ್ಷಕರು ಬಂದರು. ಇಲ್ಲಿನ ಖಾಲಿ ಕುಂಡಾಗಿ ಯಾರು ಶಿಕ್ಷಕರ ಗ್ರಾಮ ಪಂಚಾಯತ್ ಅವರು ನಮಗೇನು ಸಮಸ್ಯೆ ಮಾಡಿಲ್ಲ. ಯಾವಾಗ ಬೇಕಾದಾಗ ಎನಿ ಟೈಮ್ ಏನೇ ಫೋನ್ ಹಾಕಿದ್ರು ಆಯ್ತು ನಾವು
ಸಾಕಷ್ಟು ಮಾತುಗಳು ಅವರು ಮಾಡ್ತಿದ್ದಾರೆ. ಇಲ್ಲೇನು ನಮ್ಮ ಮನೆಯನ್ನು ಅಭ್ಯಂತರಿಲ್ಲ. ಮನೆಯ ಲಕ್ಷ್ಮಣ ಮಂಗಿನ ಫೋನ್ ಹಚ್ಚಿಂಗ ಸರ್ ಮಾತಾಡಿ ಫೋನ್ ಹಚ್ಚಿನಿ. ಅವತ್ತು ಟಾಯ್ಲೆಟ್ ನಮ್ಮ ನೆನಪು ಊಟ ಟಾಯ್ಲೆಟ್ ಇಲ್ಲ, ನಮ್ಮ ಹೈಸ್ಕೂಲ್ ಕಟ್ಟಬೇಕು ಅಂತಂದ್ರೆ ಅವರು ಒಪ್ಕೊಂಡಾರು. ಮತ್ತು ಈಗ ಆಲ್ರೆಡಿ ಹಣಕಾಸಿನ ಹೆಸರು ಈಗ ಅದರಲ್ಲಿ ನಮ್ಮ ಆಫೀಸ್ ರೆಡಿ ಮಾಡಿದ್ರು. ಮತ್ತು ಜನವರಿ ಫಸ್ಟ್ ವೀಕ್ದಾಗ ಹಂಗಾಗಿ ಹೈಸ್ಕೂಲ್ ಉದ್ಘಾಟನೆ ಮಾಡೋದು ಮೀಟಿಂಗ್ ಡೇಟ್ ಹೇಳ್ತೀವಿ. ಆದ್ರೆ ಎಲ್ಲರೂ ಗ್ರಾಮ ಪಂಚಾಯತ್ ಬಂದಾಗ ನಮ್ದು ಮಾಡ್ಕೊಂಡು ಅಂತ ಹೇಳಿ ಯಾರು ಮಾಡ್ಬೋದು. ಎಸ್ಟಿಎಂಸಿಯ ಅಧ್ಯಕ್ಷರಾದಂತಹ ದಯಪ್ಪನ ಹನುಮನವರು ಹೇಳಿದ ಹಾಗೆ ಸುಮಾರು 200 ವರ್ಷಗಳಲ್ಲಿ ಯಾವುದೇ ಶಾಲೆಗೆ, ಯಾವುದೇ ತಾಲೂಕಿನ ಶಾಲೆಗೆ ನಮ್ಮ ಶಾಲೆಯನ್ನ ಕಂಪೇರ್ ಮಾಡಿದಾಗ, ಯಾಕಂದ್ರೆ ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ಸಾಕಷ್ಟು ಜನ ಶಿಕ್ಷಕರು ನಮ್ಮ ಸೊಸೈಟಿ ಇಲೆಕ್ಷನ್ ಇದ್ದಾಗ ಬಂದಿದ್ರು. ಸಾಕಷ್ಟು ಬೇರೆ ಕಡೆಯಿಂದ ಬಂದಿದ್ರು, ಚಿಕ್ಕೋಡಿ ತಾಲೂಕಿನಿಂದ ಎಲ್ಲ ಬಂದು ನೋಡಿದಾಗ ಅವರು ಒಂದೇ ಮಾತಂದ್ರು, ಇಂಥ ಶಾಲೆ ನಾವು ಎಲ್ಲಿಯೂ ನೋಡಿಲ್ಲ ಅಂತಾರೆ. ಅದಕ್ಕೆ ಕಾರಣ ನಮ್ಮ ಪಂಚಾಯತ್ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಅಂತಕ್ಕಂಥ ಅದೇ ರೀತಿ ಈ ಊರಿನ ಹಿರಿಯರು, ನಾಗರಿಕರು ಎಲ್ಲರೂ ಅದಕ್ಕೆ ಶ್ರಮ ವಹಿಸಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅವರೆಲ್ಲರೂ ಅಭಿನಂದನೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ತಾವೆಲ್ಲರೂ ಈ ಒಂದು ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಅತ್ಯಂತ ವಿವರವಾಗಿ ಪರಿಹಾರದೊಂದಿಗೆ ಅದಕ್ಕೆ ಒಂದು ಉತ್ತರವನ್ನ ತಿಳಿಸಿದಂತ ಎಲ್ಲ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಅದೇ ರೀತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು, ಅದೇ ರೀತಿ KEB ಅವರು, ಅದೇ ರೀತಿ ಅಂಗನವಾಡಿಯ ಕಾರ್ಯಕರ್ತರು, ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದೀರಿ. ಅದೇ ರೀತಿ ಯಶಸ್ಸನ್ನುಗೊಳಿಸಿದ್ದೀರಿ. ತಮ್ಮೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಸೂಚನೆ ಏನಂದ್ರೆ, ಈ ಒಂದು ಸಜೆಷನ್ ಬಾಕ್ಸ್ ಸಲಹಾ ಪಟ್ಟಿ ಇಲ್ಲಿಗೆ ಇರ್ತದೆ, ಅದು ಸಾಯಂಕಾಲ ತನ ಇರತ್ತ. ನಿಮಗೆ ಇನ್ನೂ ಏನೇ ಡೌಟ್ ಇದ್ರ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆಗಳು ಇದ್ರ ಅವುಗಳನ್ನ ಒಂದು ಕಾಗದದಲ್ಲಿ ಬರೆದು ಆ ಒಂದು ಕ್ವಶನ್ ಬಾಕ್ಸ್ ಅಥವಾ ಸಜೆಷನ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದಕ್ಕೂ ಕೂಡ ನಾವು ಒಂದು ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಒಂದು ಗ್ರಾಮ ಸಭೆಯನ್ನ